ನಮ್ಮ ಹತ್ರ ಬರೋ ಕಸ್ಟಮರ್ಸ್ ವಾಪಸ್ ಹೋಗ್ಬಾರ್ದು ಅಂದ್ಬಿಟ್ಟು ಶೋರೂಮ್ ಅವ್ರು ಬರಲಿ ಇಲ್ಲ ಕಸ್ಟಮರ್ ಬರಲಿ ಅದೇ ರೇಟ್ನಲ್ಲಿ ಸಿಗ್ಬಿಡುತ್ತೆ ಅವ್ರಿಗೆ. ಫಸ್ಟ್ ಕೂತ್ಕೊಂಡು ಫೀಲ್ ನೋಡಿ ಸರ್. ನೋಡಿ ಈ ಬ್ಯಾಕ್ ರೆಸ್ಟ್ ಮಾತ್ರ ಸೂಪರ್ ಆಗಿದೆ, ಖಂಡಿತ ಸಖತ್ತಾಗಿದೆ. ಇದು ದುಡ್ಡು ಸ್ಪೆಂಡ್ ಮಾಡಿಬಿಟ್ಟು ಸೋಫಾ ಟೈಪ್ ನೀವು ಹಾಕಿಲ್ಲ ಅಂದ್ರೆ ಮನೇಲಿ ಲುಕ್ ಅಷ್ಟು ಬರಲ್ಲ. ಸೊ ಮನೇಲಿ ಲುಕ್ ಬೇಕಾ ಈ ತರ ಸೋಫಾ ತಗೊಳ್ಳಿ. ಲೈಕ್ ರೆಸಾರ್ಟ್ಗೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ? ರಿಲ್ಯಾಕ್ಸ್ ಮಾಡಕ್ ಹೋಗ್ತಾರೆ. ಹೌದು. ಸೊ ಅವ್ರು ಕೂತ್ಕೊಂಡ್ರೆ ರಿಲ್ಯಾಕ್ಸ್ ಫೀಲ್ ಆಗಬೇಕು. ಎಲ್ಲರೂ ಒಂದು ಮಿನಿ ಥಿಯೇಟರ್ ಮಾಡ್ಕೋಬೇಕು ಅನ್ನೋದೆಲ್ಲ ಮಾಡ್ತಿದ್ದಾರೆ. ಸೊ ಅಂಥವ್ರು ಯಾರು ಮನೆ ಕಟ್ಟೋರು ಈ ತರ ಥಿಯೇಟರ್ ಮಾಡಬೇಕು ಅನ್ನೋರು ಇದ್ರೆ ಖಂಡಿತ ಒಂದ್ಸಲಿ ಬನ್ನಿ. 50,000 ಬುಗಾಟಿನ ನಾವು ಕೊಡ್ತಾ ಇರೋದು 35,000ಗೆ ಮಾತ್ರ. ಖಂಡಿತ ಸರ್ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಸರ್ ನಮ್ಮ ಕರುನಾಡ ಏಜ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ, ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡಿ ಅಂದರೆ ಅದರಲ್ಲೇ ₹1,000 ಕಮ್ಮಿ ಆಗ್ಬೋದು. ಮಾಡೋಣ ಸರ್. ಸರ್ ಇದೊಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಿಂಗ್ ಸೈಜು. ಸರ್ ಶೋರೂಮ್ ರೇಟ್ ಎಲ್ಲ ನಾವು ಕೊಡಲ್ಲ ಸರ್, ನಾವು ಕೊಡೋದು ಮ್ಯಾನುಫ್ಯಾಕ್ಚರಿಂಗ್ ರೇಟು. ನಮಸ್ಕಾರ ಕರುನಾಡಿಗೆ, ನಾನು ನಿಮ್ಮ ಏಜೆ. ಸೊ ವೀಕ್ಷಕರೇ, ನಾನು ಇವತ್ತು ಬಂದಿರೋದು ಒಂದು ಫರ್ನಿಚರ್ ಶಾಪಿಗೆ ಬಂದಿದ್ದೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು ನೀವು ಸ್ಟಾರ್ಟ್ ಎಡರ್ಸ್ ಅಂತ. ಇಲ್ಲಿ ನೀವು ಯಾಕೆ ಬರಬೇಕು ಅಂತ ಹೇಳಿದ್ರೆ, ಕಂಪೇರ್ ಮಾಡೋದಾದ್ರೆ ಯಾಕೆ ಸರ್ ಈ ಒಂದು ಶಾಪಿಗೆ ಬರಬೇಕಂದ್ರೆ ಪ್ರೀಮಿಯಂ ಕ್ವಾಲಿಟಿ ಸೆಗ್ಮೆಂಟು ನಿಮಗೆ 15ರಿಂದ ಒಂದು ₹20,000 ನೀವು ಉಳಿಸ್ಬೋದು ಅಂತಲೂ ಹೇಳ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಂ ಸೆಗ್ಮೆಂಟಲ್ಲೇ ಇರೋವಂಥದ್ದು. ಸೊ ಸೋಫಾ ಕ್ವಾಲಿಟಿ ಆಗಿರ್ಬೋದು, ಸೊ ಇವ್ರು ಮಾಡೋವಂಥರ ಸ್ಟಿಚಿಂಗ್ ಆಗಿರ್ಬೋದು, ಮತ್ತು ಫ್ಯಾಬ್ರಿಕ್ ಯೂಸ್ ಮಾಡೋವಂಥದ್ದು ಪ್ರತಿಯೊಂದು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಹೊರಗಡೆ ಇದ್ದಾರೆ ಸರ್, ಅವ್ರ ಹತ್ರ ನಾವು ಮಾತಾಡೋಣ. ಈ ಥರ ಎಲ್ಲ ಮಾಡೆಲ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ತವೆ. ಸೊ ಇಲ್ಲೊಂದು ನೋಡ್ತಿರ್ಬೋದು ನೀವು, ಒಂದು ಕಾರ್ನರ್ ಸೋಫಾ ಅಂತಲೇ ಸಗರ ಕಾಣಿಸ್ತಾ ಇದೆ ಹೊರಗಡೆ. ಸೊ ಕೂತ್ಕೊಂಡು ನೋಡೋಣ ಯಾವ ಥರ ಇದೆ ಅಂತ. ಕಂಫರ್ಟಬಲ್ ಇದೆ. ಸೊ ಹೊರಗಡೆನೇ ಈ ಥರ ಹಾಕಿದ್ದಾರೆ ಅಂದರೆ ಇನ್ನು ಒಳಗಡೆ ಯಾವ ಥರ ಇರ್ಬೋದು. ಸರ್ ಬನ್ನಿ ಹೊರಗಡೆ ಹೋಗೋಣ. ಸರ್ ನಮಸ್ತೆ. ಸರ್ ಆರಾಮ? ಸರ್ ಒಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಸೊ ರೆಗ್ಯುಲರ್ ನಿಮಗೆ ಗೊತ್ತಿರೋ ಹಾಗೆ ವಿಡಿಯೋಗಳು ನಾವು ಮಾಡ್ತಾ ಇರ್ತೀವಿ ನಿಮ್ಮದು ಸ್ಟಾರ್ಟ್ ಎಡರ್ಸ್ ಅಂತ. ಸೊ ಸುಮಾರು ಮಾಡೆಲ್ಸ್ ಇದೆ ವೀಕ್ಷಕರೇ. ಸರ್ ಫಸ್ಟು ನಾವು ನಿಮ್ಮ ಹತ್ರ ಸ್ಟಾರ್ಟಿಂಗ್ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಅದನ್ನು ತೋರಿಸ್ಕೊಬಂದ್ಬಿಡೋಣ. ಲೊಕೇಶನಲ್ಲೆಲ್ಲ ನಾವು ಲಾಸ್ಟಲ್ಲಿ ಹೇಳೋಣ ಅಂತ. ಫಸ್ಟ್ ತೋರಿಸ್ಕೊಬಂದ್ಬಿಡೋಣ ಮಾಡೆಲ್ಸು. ಓಕೆ, ಯಾಕಂದರೆ ವೀಡಿಯೋ ತುಂಬ ಲಾಂಗ್ ಆಗೋದು ಬೇಡ ವೀಕ್ಷಕರೇ. ಸೊ ಫಸ್ಟು ನಾವು ತೋರಿಸ್ಕೊಬಂದ್ಬಿಡೋಣ. ಸೊ ಮಾಡೆಲ್ಸ್ ಅಂತ ಬಂದಾಗ ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ಥರ ಮಾಡೆಲ್ಸ್ಗಳು ಸಿಗುತ್ತಲ್ವಾ ಸರ್ ನಿಮ್ಮ ಹತ್ರ? ಕಂಪೇರ್ ಹೊರಗಡೆ ಗೊತ್ತಿರೋ ಥರ ಫೋಟೋ ತೋರಿಸಿದ್ರೂ ನಾವು ಆ ಥರ ಮಾಡ್ಕೊಟ್ಬಿಡ್ತಾರೆ. ಓಕೆ ಬನ್ನಿ ಸರ್. ಹಾಗಾದರೆ ಫಸ್ಟು ನಮಗೆ ಯಾವುದು ನೀವು ತೋರಿಸ್ತಾ ಇದ್ದೀರಾ ಅದನ್ನು ಫಸ್ಟ್ ತೋರಿಸ್ಬಿಟ್ಟೆ. ಸೊ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದಾಗ ಯಾವ ಥರ ಇದೆ? ಸೊ ಹಾಗೆ ಈ ಕಡೆ ಬಂದ್ಬಿಡೋಣ. ಸರ್ ಇದು ನೋಡಿ ಸ್ಟಾರ್ಟಿಂಗು. ಓಕೆ, ಪ್ರಿನ್ಸ್ ಸೋಫಾ ಅಂತೀವಿ. 8,500 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದು 8,500 3 ಸೀಟರ್ ಅಲ್ವಾ? 3+1+1. ಓಕೆ, ಇದು 8,500. 8,500. ಓಕೆ, 3 ಸೀಟರ್ ಬೇಕಂದ್ರೆ 3 ಬೇಕಂದ್ರೆ 4,800 ರೂಪೀಸ್. 4,800 ಅಷ್ಟೇ. ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ವಾರಂಟಿ ಕೇಳ್ತಾರೆ ಸರ್ ಇದಕ್ಕೆ? ಸರ್ ಇದು ಮೇನ್ ಏನಂದ್ರೆ ಇದು ಸಿಲ್ವರ್ ವುಡ್ ನಲ್ಲಿ ಇರೋದು. ಸಿಲ್ವರ್ ವುಡ್? ಸಿಲ್ವರ್ ವುಡ್ ಸರಿ. 1 ಇಯರ್ ವಾರಂಟಿ ಕೊಡ್ತೀವಿ ಸಿಲ್ವರ್ ವುಡ್ಗೆ. ಓಕೆ, ಮತ್ತೆ ಬಂದ್ಬಿಟ್ಟು ಕಲರ್ ಆಪ್ಷನಿಂಗ್ ಅವೈಲೇಬಲ್ ಇದೆ ಇದಕ್ಕೆ. ಓಕೆ, ಮತ್ತೆ ಏನಾದರೂ ಸ್ಲೈಟ್ ಆಗಿ ಕಸ್ಟಮೈಸೇಷನ್ ಮಾಡ್ಬೇಕಂದ್ರೆ ಮಾಡ್ಕೊಡ್ತಾರೆ. ಯಾವ ಥರ ಬೇಕೋ ಆ ಥರ ಕಲರ್ ಕೂಡ ಹಾಕ್ಕೊಡ್ತಾರೆ. ಕಲರ್ ಹಾಕ್ಬಿಡ್ತೀವಿ ಸರ್. ಇದು ನೆಕ್ಸ್ಟ್ ಯಾವ್ದು ತೋರಿಸ್ಬೋದು ನಾವು? ಸರ್ ಇದ್ರದ್ದು ನೆಕ್ಸ್ಟ್ ಈ ಮಾಡೆಲ್ ಸರ್, ಹಿಂಗಡೆ ಇರೋದು. ಹೌದು ಸರ್. ಇವಾಗ 5 ಸೀಟರ್ ಬೇಕು ಅಂದ್ರೆ ಅದೆಷ್ಟಾಗುತ್ತೆ ಸರ್? ಇದು ಬಂದ್ಬಿಟ್ಟು ಟೋಟಲ್ 12,500 ರೂಪೀಸ್. 12,500. ಇನ್ನ ಬೆಸ್ಟ್ ಏನಾದರೂ ಆಗ್ಬೋದಾ ಸರ್? ಸಿಲ್ವರ್ ವುಡ್ ನಲ್ಲಿ ಇರೋದು. ಸರಿ. ಮತ್ತೆ ಮಲ್ಟಿಪಲ್ ಕಲರ್ಸ್ ಆಪ್ಷನ್ ಅವೈಲೇಬಲ್ ಇದೆ ಅದರಲ್ಲಿನೂ. ಮತ್ತೆ ಇದು ವಾರಂಟಿ ಬಂದ್ಬಿಟ್ಟು 1 ವರ್ಷ. 1 ವರ್ಷ. ಇದಕ್ಕೂ 1 ವರ್ಷ, ಅದಕ್ಕೂ 1 ವರ್ಷ. ಇದಕ್ಕೂ ಸಿಲ್ವರ್, ಅದಕ್ಕೂ ಸಿಲ್ವರ್. ಓಕೆ, ನೆಕ್ಸ್ಟ್ ಸರ್ ಅದು ಹಿಂಗಡೆ ಯಾವ್ದಿದೆ ಅದು? ಸರ್ ಇದು ನೋಡಿ ಇಲ್ಲೇ ಇದೆ. ಇಲ್ಲಿ ಇದೆಯಾ? 17,000. ಓಕೆ, ಇಲ್ಲಿರೋದು ವೀಕ್ಷಕರ ನೋಡ್ತಿರ್ಬೋದು. ಇದಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ಚಾರ್ಲಿ ಸೋಫಾ ಅಂತ ಹೇಳ್ತಾರೆ. ಚಾರ್ಲಿ ಸೋಫಾ ಅಲ್ವಾ ಸರ್ ಇದು? ಕಂಪ್ಲೀಟ್ ಸ್ಟ್ರಕ್ಚರ್ ಸರ್. ಇದು ಪೈನ್ ವುಡ್ ನಲ್ಲಿ ಇರೋದು. ಪೈನ್ ವುಡ್ ಇದು? ಪೈನ್ ವುಡ್ ಸರ್. ತುಂಬಾ ಕಸ್ಟಮರ್ಗೆ ಡೌಟ್ ಏನು, ನೀಮ್ ವುಡ್ ಅನ್ಬಿಟ್ಟು ಹೇಳ್ತಾರೆ, ಹೌದು, ರಬ್ಬರ್ ವುಡ್ ಅನ್ಬಿಟ್ಟು ಹೇಳ್ತಾರೆ. ಇಲ್ಲ, ಇದು ಈ ಸ್ಟ್ರಕ್ಚರ್ ಏನ್ ನಾನು ತೋರಿಸ್ತಾ ಇದೀನಿ ಸರಿ, ಅದು ಬಂದ್ಬಿಟ್ಟು ಪೈನ್ ವುಡ್. ಪೈನ್ ವುಡ್. ಇದು ಒಳಗಡೆ ಏನಿದೆ ಅದು ನೀಮ್ ವುಡ್. ಸೊ ಡೆನ್ಸಿಟಿ ಅಂತ ಬಂದ್ರೆ ಯಾವ್ದು ಹಾಕಿದ್ರೆ ಇದಕ್ಕೆ? ಸರ್ ಇದು 40 ಡೆನ್ಸಿಟಿನೇ ಬರೋದು ನಿಮಗೆ. 40 ಡೆನ್ಸಿಟಿ. 4 ಇಂಚ್ ಫಾರ್ಮ್ ಇದು. ಓಕೆ, 4 ಇಂಚ್ ಫಾರ್ಮ್. 40 ಡೆನ್ಸಿಟಿ. ಇದರಲ್ಲೂ ಕಸ್ಟಮೈಸ್ ಅವೈಲೇಬಲ್ ಇದೆಯಾ ಸರ್? ಇದರಲ್ಲಿ ಅವೈಲೇಬಲ್ ಇಲ್ಲ. ಆಸ್ ಇಟ್ ಇಸ್ ಏನಿದೆ ಅದೇ ಸ್ಟ್ಯಾಂಡರ್ಡ್ ಸೈಜ್ ಇದು. ಓಕೆ, ಏನಾದರೂ ನಿಮಗೆ ಬ್ಯಾಕ್ ನಲ್ಲಿ ಏನಾದರೂ ಕಸ್ಟಮೈಸೇಷನ್ ಬೇಕಾ, ಹೈಟ್ ಬೇಕಾ ಅದು ಮಾಡ್ಕೊಡ್ತೀನಿ. ಸರಿ. ಮತ್ತೆ ಹ್ಯಾಂಡಲ್ ಏನಾದ್ರು ದೊಡ್ಡದು ಬೇಕಾ ಅದು ಮಾಡ್ಕೊಡ್ತೀನಿ. ಸರಿ. ಸೀಟಿಂಗ್ ಏನಾದ್ರು ದೊಡ್ಡ ಬೇಕಾ ಅದಾಗಲ್ಲ. ಇದರಲ್ಲಿ 3 ಅಟ್ಯಾಚ್ 2 ಬೇಕಾ ಅದು ಮಾಡ್ಕೊಡ್ತೀನಿ. ಈ ಕುಡ್ಡಲ್ಲೇ ಬೇಕು ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀನಿ. ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ ಇದೆ, ಯಾವ ವುಡ್ಡಲ್ಲಿ ಬೇಕು, ಯಾವ ಕಲರ್ ಬೇಕು, ಆ ಕಲರ್ ಸಿಗುತ್ತೆ. ಓಕೆ, ಈಗ ಎಷ್ಟಾಗುತ್ತೆ ಅಂದ್ರಿ ಸರ್ ಇದು 5 ಸೀಟರ್? 17,000. ಇನ್ನ ಬೆಸ್ಟ್ ಏನಾರು ಮಾಡ್ಕೊಡ್ಬೋದಾ ಸರ್? ಅದೇ ನಾನು ಏನು ಹೇಳ್ತಾ ಇದ್ದೀನಿ, ಮಾರ್ಕೆಟ್ಗಿಂತ ನಾನು ಕಡಿಮೆನೇ ಕೊಡ್ತಾ ಇರೋದು ಅಲ್ವಾ? ಇವಾಗ ಮಾರ್ಕೆಟ್ನಲ್ಲಿ ಬಂದ್ಬಿಟ್ಟು 20,000, 18,000, 19,000 ಬಾರ್ಗಿನ್ ತುಂಬಾ ಮಾಡ್ತಾರೆ. ಜಾಸ್ತಿ ಹೇಳಿ ಕಮ್ಮಿ ಬಾರ್ಗಿನ್ ಇಲ್ಲ.
ಫಿಕ್ಸ್ ಅದೇನಿದೆ. ಫಿಕ್ಸ್ಡ್ ಅಂದ್ರೇನು ನೋಡಿ, ಸ್ಲೈಟ್ ಆಗಿ ತುಂಬಾ ದೂರದಿಂದ ಬಂದಿರ್ತಾರೆ ಕಸ್ಟಮರ್ಸ್. ಕರೆಕ್ಟ್. ನಾನೇನಂದ್ರೆ ನಮ್ಮ ಹತ್ರ ಬರೋ ಕಸ್ಟಮರ್ಸ್ ವಾಪಸ್ ಹೋಗ್ಬಾರ್ದು ಅಂದ್ಬಿಟ್ಟು ಅವ್ರದ್ದು ರಿಕ್ವೈರ್ಮೆಂಟ್ ಪ್ರಕಾರ, ಅವ್ರ ಬಜೆಟ್ ಪ್ರಕಾರ ನಾನು ನಡೀತೀನಿ ಸಮ್ಟೈಮ್ಸ್. ಸರಿ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ ಇಂದ ಬಂದಿರ್ತಾರೆ, ನಾವು ಹಂಗೆ ಬಿಡಕ್ಕಾಗಲ್ಲ. ಸರಿ. ಡೆಲಿವರಿ ಬಗ್ಗೆ ಯಾವ ತರ? ಡೆಲಿವರಿ ಬಂದ್ಬಿಟ್ಟು ನಿಮ್ಗೆ 15 ಕಿಲೋಮೀಟರ್ಸ್ ರೇಂಜ್ ನಲ್ಲಿ ನಮ್ದು ರಾಮಮೂರ್ತಿ ನಗರಿಂದ ಫ್ರೀ ಆಗಿ ಕೊಡ್ತೀನಿ. 15 ಕಿಲೋಮೀಟರ್ ಫ್ರೀ ಡೆಲಿವರಿ ಇರುತ್ತೆ. ಅದ್ಮೇಲೆ ಆದ್ರೆ ಚಾರ್ಜಸ್ ಆಗುತ್ತೆ. ಹೌದು, ಅದಾದ್ಮೇಲೆ ಚಾರ್ಜಸ್. ನೆಕ್ಸ್ಟ್ ಅಂತ ಬಂದ್ರೆ ಯಾವ್ದಿದೆ ನಿಮ್ಮ ಹತ್ರ? ಇನ್ನೊಂದು 17,000 ಅದು ಬಾಕ್ಸ್ ಸೋಫಾ ಸರ್. ಅದು ಬಾಕ್ಸ್ ಸೋಫಾ ಅಲ್ವಾ? ಸೊ ನೋಡ್ತಿರ್ಬೋದು ವೀಕ್ಷಕರೇ. ಸೊ ಅಲ್ಲಿ ನಿಮ್ಗೆ ಕಾಣಿಸ್ತಿದ್ಯಾ ಇಲ್ವೋ ಗೊತ್ತಿಲ್ಲ. ನಾನು ಮತ್ತೆ ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ, ನೀವು ಖಂಡಿತ ಒಂದ್ಸಲಿ ಶಾಪ್ನ ವಿಸಿಟ್ ಮಾಡಿ, ನಿಮಗೆ ಕಲರ್ ನೋಡಿ. ಯಾಕಂದರೆ ವಿಡಿಯೋದಲ್ಲಿ ಕಲರು ಸ್ವಲ್ಪ ಚೇಂಜ್ ಕಾಣುತ್ತೆ ಸರ್ ಇದು, ಅಲ್ವಾ? ನೀವು ಲೈವ್ ಆಗಿ ನೋಡಿದಾಗ ನಿಮಗೆ ಕಲರ್ ಆಲ್ಮೋಸ್ಟು ನಿಮಗೆ ಕಲರ್ ಎಲ್ಲ ಚೇಂಜ್ ಕಾಣುತ್ತೆ. ಸೊ ಲೈವ್ ಆಗಿ ನೋಡಿದಾಗ ಕಲರ್ ತುಂಬಾ ಚೆನ್ನಾಗಿದೆ. ಸೊ ಯಾಕೆ ಬರಬೇಕು ಸರ್ ಅಂತ ಬಂದರೆ ನಿಮ್ಮ ಅಂಗಡಿಗೆ, ನಾನು ಆಗಲೇ ಹೇಳಿದೆ ಸರ್, ಹೊರಗಡೆ ಕಂಪೇರ್ ಮಾಡಿದ್ರೆ ಅಂದರೆ ಪ್ರೀಮಿಯಂ ಕ್ವಾಲಿಟಿ ಸೆಗ್ಮೆಂಟು ಸೋಫಾಗಳು ಹೊರಗಡೆ ತೊಗೊಂಡ್ರೆ ಆಲ್ಮೋಸ್ಟ್ ನಿಮ್ಮ ಅಂಗಡಿಯಲ್ಲಿ ಸೇಮ್ ಕ್ವಾಲಿಟಿ, ಸೇಮ್ ವರ್ಕು, ನೀವು ಮುಡ್ಡೆ ಹಾಕಿರ್ತಾರೆ, ಒಂದು 15,000-20,000 ರೂಪಾಯಿ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಕರೆಕ್ಟ್ ಸರ್, ಅಲ್ವಾ? ಏನಕ್ಕೆ ಅಂದರೆ ನೋಡಿ ಸರ್, ನಾವು ಮ್ಯಾನುಫ್ಯಾಕ್ಚರರ್ಸ್. ಹೌದು. ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಏನು ಶೋರೂಮ್ಗೆ ಕೊಡ್ತಾ ಇದೀವಿ ಅದೇ ರೇಟ್ನಲ್ಲಿ ನಾವು ಕಸ್ಟಮರ್ಗೂ ಕೊಡ್ತಾ ಇರೋದು. ಸರಿ. ಇವಾಗ ಶೋರೂಮ್ ಅವ್ರು ಬರಲಿ ಇಲ್ಲ ಕಸ್ಟಮರ್ ಬರಲಿ ಅದೇ ರೇಟ್ನಲ್ಲಿ ಸಿಗ್ಬಿಡುತ್ತೆ ಅವ್ರಿಗೆ. ಹೌದಾ? ಆಮೇಲೆ ಕಸ್ಟಮೈಸೇಷನ್ ನಾವು ಶೋರೂಮ್ ಅವ್ರಿಗೆ ಚಾರ್ಜಸ್ ಮಾಡ್ತೀವಿ ಕಸ್ಟಮೈಸೇಷನ್ ಅಲ್ಲಿ. ಸರಿ. ನಾವು ಕಸ್ಟಮರ್ಗೆ ಅಷ್ಟು ಚಾರ್ಜಸ್ ಮಾಡಲ್ಲ, ಡೈರೆಕ್ಟ್ ಕಸ್ಟಮರ್ ಮಿನಿಮಮ್ ಚಾರ್ಜ್. ಹೌದಾ? ಮೇಜರ್ ಕಸ್ಟಮೈಸೇಷನ್ ಇದ್ರೇನು ನಾವು ಮಿನಿಮಮ್ ಚಾರ್ಜಸ್ ಮಾಡೋದು, ಏನು ಅಷ್ಟೊಂದು ಜಾಸ್ತಿ ಚಾರ್ಜಸ್ ಮಾಡಲ್ಲ. ಅದು ಏನ್ ವರ್ತ್ ಇರುತ್ತೆ ಮೆಟೀರಿಯಲ್ದು ಮಾತ್ರ ಚಾರ್ಜಸ್ ಮಾಡ್ತೀವಿ, ಅವ್ರಿಗೆ ಲೇಬರ್ದು ಮಾತ್ರ ಚಾರ್ಜ್ ಮಾಡಲ್ಲ. ಅದೇ ಶೋರೂಮ್ ಅವ್ರು ಬಂದ್ರೆ ಅವ್ರಿಗೆ ಲೇಬರ್ ಎಲ್ಲ ಹಾಕ್ಬಿಡ್ತಾರ. ಸಖತ್. ನೋಡಿ ವೀಕ್ಷಕರೇ, ಇವರೇ ಒಂದು ಕಸ್ಟಮೈಸೇಷನ್ ಮಾಡೋದು, ಇವರೇ ಒಂದು ಸಪ್ಲೈ ಮಾಡೋದು, ಡೀಲರ್ ಕೂಡ ಹೌದೇ, ಮತ್ತೆ ಮ್ಯಾನುಫ್ಯಾಕ್ಚರ್ ಕೂಡ ಇವ್ರದ್ದು ನಿಮ್ಮದೇ ಆಗಿರೋವಂಥದ್ದು. ಸೊ ಇವರೇ ಅಂಗಡಿಗಳಿಗೆಲ್ಲ ಸಪ್ಲೈ ಮಾಡ್ತಾರೆ. ಖಂಡಿತ ಒಂದ್ಸಲಿ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಇನ್ನೂ ನಿಮಗೆ ಸೋಫಾಗಳು ಹೊರಗಡೆ ಕೂಡ ಇದೆ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಖಂಡಿತ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸರ್. ಹಾಗೆ ಹೋಗೋಣ. ಮತ್ತು ಇನ್ನೊಂದು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಸರ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಬಂದರೆ ಡೆಲಿವರಿ ಫ್ರೀ ಮಾಡ್ಕೊಡ್ತಾರೆ. 15 ಕಿಲೋಮೀಟರ್ ಡೆಲಿವರಿ ಫ್ರೀ ಇದೆ. ಬಂದರೆ ಇನ್ನೂ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ. ಹೌದು. ಓಕೆ. ನೆಕ್ಸ್ಟ್ ಯಾವ್ದು ತೋರಿಸ್ತಾ ಇದ್ದೀರಾ ಸರ್? ಇದು ನೋಡಿ, ಇದು ಸಕಲ ಕಾಣಿಸ್ತಾ ಇದೆ ಸರ್. ಇದು ಈ ಮಾಡೆಲ್ ಎರಡು ಬಂದ್ಬಿಟ್ಟು ನಿಮಗೆ 30,000 ರುಪೀಸ್. ಏನು ಡಿಫ್ರೆನ್ಸ್ ಏನಿದೆ? ಡಿಫ್ರೆನ್ಸ್ ಏನಂದ್ರೆ ಸರ್, ಇದು ನೋಡಿ ರಫ್ ಅಂಡ್ ಟಫ್ ಮಾಡೆಲ್ ಅಂತೀವಿ ಇದಕ್ಕೆ. ಇದರಲ್ಲಿ 311 ಇದೆ. ಇದರಲ್ಲಿ ಕಾರ್ನರ್ ಇದೆ. ಹೌದಾ? ಸರಿ. ಮತ್ತೆ ಕಾರ್ನರ್ ನಲ್ಲಿ ವುಡ್ ಕೊಟ್ಟು ಬಿಟ್ಟಿದೀವಿ. ಓಕೆ. ಯಾಕಂದ್ರೆ ಮಕ್ಳಿಗೆ ಏನಾದ್ರು ಜಂಪ್ ಹೊಡೆದ್ರು ಆರಾಮಾಗಿ ಇರುತ್ತೆ. ಮಕ್ಳು ಮೇಲ್ಗಡೆ ಕೂತ್ಕೋಬಹುದು, ಇಲ್ಲಿ ಕೂತ್ಕೋಬಹುದು. ಮತ್ತೆ ಇದು ಬಂದ್ಬಿಟ್ಟು ಟೀ ಟೇಬಲ್ ತರನು ಯೂಸ್ ಮಾಡ್ಕೋಬಹುದು ಕಾರ್ನರ್ಸ್ ನಲ್ಲಿ. ಸರ್ ಹಿಂಗ್ ಕೂತ್ಕೊಂಡು ನೋಡಿ, ಒಂದು ಊಟ ಮನೇಲಿ ಕೊಟ್ರೆ ನಾಷ್ಟ ಮಾಡ್ಬೇಕಂದ್ರೆ ಇಲ್ಲಿ ಕೂತ್ಕೊಂಡು ನೀವು ಇಲ್ಲಿ ತಟ್ಟೆನ ಇಟ್ಕೊಂಡು ಟೀ ಲೋಟ ಆ ಥರ ಇಟ್ಕೊಂಡು ಕೂತ್ಕೊಂಡು ತಿನ್ಬೋದು. ಸಾಕಾಗಿದೆ ಸರ್. ಮತ್ತೆ ಇಲ್ಲೂ ಅಷ್ಟೇ ನೋಡಿ, ಏನು ವುಡ್ ಸರ್ ಇದು ಹಾಕಿರೋದಿಲ್ಲ? ಸರ್ ಇದು ಬಂದ್ಬಿಟ್ಟು ನಾವು ಹಾಕಿರೋದು ನೀಮ್ ವುಡ್. ಇದು ಒಳಗಡೆ ಹಾಕಿರೋದು? ಇದು ಒಳಗಡೆನು ನೀಮ್ ವುಡ್ ಇರೋದು. ಹೌದಾ? ಎರಡು ನೀಮ್ ವುಡ್. ನಾರ್ಮಲ್ ಆಗಿ ಏನಾಗುತ್ತೆ, ಕಸ್ಟಮರ್ ಬಂದ್ಬಿಟ್ಟು ನನ್ಗೆ ಮೇಲ್ಗಡೆ ನೀಮ್ ವುಡ್ ಬೇಡ, ರಬ್ಬರ್ ವುಡ್ ಬೇಕಂತಾರೆ, ಇಲ್ಲ ನಮ್ಗೆ ಪೈನ್ ವುಡ್ ಹಾಕಿ ಅಂತಾರೆ, ಇಲ್ಲ ಕಂಪ್ರೆಸ್ ಪ್ಲೈ ಹಾಕಿ ಅಂದ್ಬಿಟ್ಟು ಇರ್ತಾರೆ. ಅದೆಲ್ಲ ನಾವು ಏನ್ ಬೇಕೋ ಕಸ್ಟಮರ್ಗೆ ಅದೇ ತರ ಹಾಕೊಡ್ತೀವಿ. ಚಾರ್ಜಸ್ ಏನು ಆಗಲ್ಲ, ಏನಿದೆ ಅದೇನೆ. ಏನಿದೆ ಅದೇ. ಇದು ಸರ್ ಡೆನ್ಸಿಟಿ ಇದಕ್ಕೆ ಹಾಕಿರೋದು? ಸರ್ ಇದು 40 ಡೆನ್ಸಿಟಿ ಫಾರ್ಮ್. ಸರಿ. 3 ಇಂಚ್ ಇಲಾಸ್ಟಿಕ್ ಬೆಲ್ಟ್ ಸಿಕ್ಕುತ್ತೆ. ಸರಿ. ಮತ್ತೆ ನಿಮ್ಗೆ ಒಳಗಡೆ ನೀಮ್ ವುಡ್ ಸ್ಟ್ರಕ್ಚರ್ ಸಿಕ್ಬಿಡುತ್ತೆ. ಇದು ಕಂಪ್ಲೀಟ್ ವಾರಂಟಿ, ಸ್ಟಿಚಿಂಗ್, ಬಟ್ಟೆ, ಫಾರ್ಮ್, ಸ್ಟ್ರಕ್ಚರ್ 5 ಇಯರ್ಸ್ ಸಿಕ್ಬಿಡುತ್ತೆ ನಿಮ್ಗೆ. ಸರಿ. 30,000 ಆಗುತ್ತಾ? 30,000 ಆಗುತ್ತೆ ಇದು. ಖಂಡಿತ. ಅದು ಪಕ್ಕದ್ದು ಹೇಳಿದ್ರಿ ನೀವು, ಇದು 30,000 ಆಗುತ್ತೆ. ಇದು 30,000. ಹೌದು. ಸಖತ್ತು. ಇದ್ರಲ್ಲಿ ಮತ್ತೆ ಏನಿದೆ ಅಂದ್ರೆ, ಕಾರ್ನರ್ಸ್ ಬಂದ್ಬಿಟ್ಟು ಮನೆಯಲ್ಲಿ ಸ್ಪೇಸ್ ಚಿಕ್ಕದಿರುತ್ತೆ. ಸರಿ. ಬಟ್ ಕಾರ್ನರ್ ಆಗ್ಬೇಕು ಅಂದ್ಬಿಟ್ಟು ಮನೆಯಲ್ಲಿ ಇಷ್ಟ ಇರುತ್ತೆ. ಅವ್ರಿಗೆ ನಾವು ಏನ್ ಮಾಡಿದೀವಿ, ಕಾರ್ನರ್ ಚಿಕ್ಕದ್ ಮಾಡಿಬಿಟ್ಟಿದೀವಿ. ಮತ್ತೆ ಹಿಂದ್ಗಡೆಯಿಂದ ಮುಂದ್ಗಡೆವರೆಗೂ ಸೀಟಿಂಗು ಚಿಕ್ಕದ್ ಮಾಡಿದೀವಿ. ಬಟ್ ನೀವು ಕೂತ್ಕೊಳಕ್ ಹೋಗಿದ್ರೆ ನೋಡಿ, ಕರೆಕ್ಟ್ ಆಗಿ ನೀವರೆಗೂ ಟಚ್ ಆಗ್ಬಿಡುತ್ತೆ. ಎಷ್ಟು ಬರುತ್ತೆ ಸರ್? ಹಿಂಗ್ ಎಷ್ಟು ಬರುತ್ತೆ? ಈ ಕಡೆಯಿಂದ ಎಷ್ಟು? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 7 feet by 8 feet ಬರುತ್ತೆ. ಇದು 7 feet by 8 feet ಬರುತ್ತೆ. ಮತ್ತೆ 10 mm ಥ್ರೆಡ್ ಇಂಚಸ್. ಇದು ಥ್ರೆಡ್. ಸೊ ಥ್ರೆಡ್ ಎಲ್ಲ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಇದು ಒಂದು ಸ್ವಲ್ಪ ಇಲ್ಲೆಲ್ಲ ನೋಡೋ ಝೂಮ್ ಹಾಕ್ಬೋದು, ಇಲ್ಲೆಲ್ಲ ನೋಡ್ತಿರ್ಬೋದು ಥ್ರೆಡ್ ಯಾವ ಥರ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಬೇಕಾದ್ರೆ ಕಲರ್ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ಸ್ ಸಿಗುತ್ತೆ ಸರ್. ಇದಕ್ಕೂ 40 ಡೆನ್ಸಿಟಿ ಹಾಕಿರೋದು. 40 ಡೆನ್ಸಿಟಿ ಫಾರ್ಮಿಂಗ್ ಹಾಕಿದೀವಿ. 4 ಇಂಚಸ್ ಫಾರ್ಮಿಂಗ್ ಹಾಕಿದೀವಿ. 4 ಇಂಚಸ್ ಫಾರ್ಮಿಂಗ್ ಅಲ್ವಾ? ಓಕೆ. ಸೊ ಮತ್ತೆ ಏನಂದ್ರೆ 3 ಇಂಚಸ್ ಇಲಾಸ್ಟಿಕ್ ಬೆಲ್ಟ್ ಹಾಕಿದೀವಿ. ಮತ್ತೆ ಅಟ್ಯಾಚ್ಡ್ ಹೆಡ್ ರೆಸ್ಟ್. ಇದು ಅಟ್ಯಾಚ್ ಹೆಡ್ ರೆಸ್ಟ್. ಸೊ 30,000 ರುಪೀಸ್ ನಲ್ಲಿ ನೀವು ಇಷ್ಟೆಲ್ಲ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ಎಲ್ಲ ಕೊಡ್ತಾ ಇದೀವಿ ಸರ್. ಬಟ್ ಕ್ವಾಲಿಟಿನೇ ಕೊಡ್ತಾ ಇರೋದು ಅಲ್ವಾ? ತುಂಬಾ ಕಸ್ಟಮರ್ಗೆ ಏನಿರುತ್ತೆ, ಡೌಟ್ ಇರುತ್ತೆ, ಇಷ್ಟೆಲ್ಲ ಅಷ್ಟು ರೇಟ್ಗೆ ಬಂದ್ಬಿಡುತ್ತಾ ಅಂದ್ಬಿಟ್ಟು. ಆ ಥರ ಇಲ್ಲ,
ಕ್ವಾಲಿಟಿ ಪ್ರಾಡಕ್ಟ್. ಸರ್ ನೋಡಿ, ಇದು ಕ್ವಾಲಿಟಿ ಪ್ರಾಡಕ್ಟ್. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಕ್ವಾಲಿಟಿ ಪ್ರಾಡಕ್ಟೇ. ಇದೇ ನೀವೇನಾದ್ರು ಶೋರೂಮ್ ಕಡೆ ಬೇರೆ ಕಡೆ ವಿಚಾರಿಸ್ಕೊಂಡು ನೋಡಿ, ಇದೇ ಕ್ವಾಲಿಟಿನ. ಬೇಕಾದ್ರೆ ಹೆಡ್ ರೆಸ್ಟ್ ಬೇಕಂದ್ರೆ ನೀವು ಹೆಡ್ ರೆಸ್ಟ್ ಕೂಡ ಮಾಡ್ಕೊಡ್ತೀವಿ, ಸ್ವಲ್ಪ ಜಾಸ್ತಿ ಆಗ್ಬೋದು, ಏನು 1,500 ರೂಪಾಯಿ ಜಾಸ್ತಿ ಆಗ್ಬೋದಾ ಅಷ್ಟೇ. ಸೊ ಆ ಥರ ಇರುತ್ತೆ. ಹೊರಗಡೆ ಕಂಪೇರ್ ಮಾಡಿ, ಇಲ್ಲಿ ಆಲ್ಮೋಸ್ಟ್ ಕ್ವಾಲಿಟಿ ನಾನು ನೋಡಿರೋ ಪ್ರಕಾರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕಂಪೇರ್ ನೀವು ಹೊರಗಡೆ ನೀವು ಶೋರೂಮ್ ಕಂಪೇರ್ ಮಾಡಿದ್ರೆ ಅದೇ ರೇಟಿಗೆ ನಿಮ್ಗೆ ಇಲ್ಲಿ ಇನ್ನೂ ಕಮ್ಮಿಗೆ ಸಿಗುತ್ತೆ ಅಂತ ಕಡಿಮೆಗೆ ಸಿಗುತ್ತೆ. ಸಕ್ಕತ್ತಾಗಿದೆ ಸರ್. ಹೋಗ್ಬಿಡೋಣ ನೆಕ್ಸ್ಟು. ಯಾವ್ದು ತೋರಿಸ್ತೀರಾ ನೀವು ನಮಗೆ? ಆಲ್ಮೋಸ್ಟು ಮಾಡೆಲ್ಗಳೆಲ್ಲ ನೋಡೋಕೆ ಹೋದರೆ ನಿಮ್ಮದು ತುಂಬಾ ಚೆನ್ನಾಗಿದೆ ಸರ್. ಇದು ಸರ್ ಹೊಸ ಮಾಡಲು ಬಂದಿದೆ ನಮ್ಮ ಹತ್ರ. ಒಂದು 2 ಲಾಸ್ಟ್ ವಿಡಿಯೋಗಿಂದ ಇವಾಗ ವಿಡಿಯೋಗೆ ಹೊಸ ಮಾಡಲ್ ಹಾಕಿದ್ದೀವಿ. ನಾವು ಒಳಗಡೆಯಿಂದ ಬಂದ್ಬಿಡೋಣ. ಬನ್ನಿ. ಎಸ್, ಇದರಲ್ಲಿ ನೋಡಿ, ನಾವು ಆಚೆ ತೋರಿಸ್ದೆ ಅಲ್ವಾ ನಿಮಗೆ, ಇದು ಬಂದ್ಬಿಟ್ಟು 311 ನಲ್ಲಿ ಇರೋದು. ಓಕೆ, ಸೇಮ್ ರಫ್ ಅಂಡ್ ಟಫ್ ಮಾಡಲ್ ಇದು ಬೊಟ್ಟಿಕ್ ಅಂತೀವಿ. ಇದಕ್ಕೂ ಕಲರ್ ಆಪ್ಷನ್ ಅವೈಲೇಬಲ್ ಇದ್ದೇ ಇರುತ್ತೆ. ಮತ್ತೆ ನಿಮ್ಗೆ ಏನಾದ್ರೂ ಕಸ್ಟಮೈಸೇಷನ್ ಬೇಕಾ ಅದು ಮಾಡ್ಕೊಡ್ತೀವಿ. ಹೌದು, ಏನಾದ್ರೂ ಮೇಜರ್ ಚೇಂಜಸ್ ಇದ್ರೆ ಮಾತ್ರ ಅವಾಗ ಸ್ವಲ್ಪ ಜಾಸ್ತಿ ಚಾರ್ಜಸ್ ಆಗುತ್ತೆ. ಮತ್ತೆ ಇದ್ರದ್ದು ಕಾಸ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ 25,000 ರೂಪೀಸ್ ಕೊಡ್ತಾ ಇದೀವಿ. 25,000 3+1+1 ಬರುತ್ತೆ. 3+1 ನೀಮುಡ್ ಸ್ಟ್ರಕ್ಚರ್. ಓಕೆ, ಸೇಮ್ ವೀಕ್ಷಕರ, ನೀವು ಹೊರಗಡೆ ನಾನು ತೋರಿಸಿದ್ನಲ್ಲ ನಿಮಗೆ ಕಾರ್ನರ್ ಸೋಫಾಸು ತಟ್ಟೆಲ್ಲ ಇಟ್ಕೊಂಡು ಸೇಮ್ ಅದೇ ಥರನೇ ಸೇಮ್ ಟು ಸೇಮ್ ಮಾಡಲು ನಿಮಗೆ 3+1+1 ಮಾಡಿರೋಂಥದ್ದು. ಸೊ ಈ ಥರ ಒಂದಿದೆ. ಸರ್ ನೆಕ್ಸ್ಟು ಯಾವುದಿದೆ? ಇದು ನೋಡಿ ಸರ್, ಸಗಲ ಕಾಣಿಸ್ತಿದೆ ಸರ್. ಇದು ತುಂಬ ಜನ ಅಟ್ಯಾಚ್ಡ್ ಪಿಲ್ಲೋಸ್. ಹಾಂ ಇದು ಅಟ್ಯಾಚ್ ಪಿಲ್ಲೋ ಮಾಡಿರೋದು. ಅಟ್ಯಾಚ್ ಪಿಲ್ಲೋಸ್, ಬಟ್ ಇದು ಬಂದ್ಬಿಟ್ಟು ಫೋಮಿಂಗ್ ನಲ್ಲಿ ಆಗಿರೋದು. ಯಾವ ಥರ ವರ್ಕ್ ಇದೆ ಸರ್ ಇದು? ಈ ಥರ ಇದೆ ಇದು ನೋಡಿ. ಫೋಮಿಂಗ್ ನೀವು ಹಿಂದ್ಗಡೆಯಿಂದ ನೋಡಿದ್ರೆ ನೋಡಿ, ಆಲ್ಮೋಸ್ಟ್ 4 ಇಂಚಸ್ ಫೋಮಿಂಗ್ ನಾವು ಹಿಂದ್ಗಡೆ ಮಾಡಿದೀವಿ. ಸರಿ, ಓಕೆನಾ? ನೀವು ಕೂತ್ಕೊಂಡ್ರು ನಿಮ್ಗೆ ಫೀಲಿಂಗು ಏನ್ ಸೀಟಿಂಗ್ ನಲ್ಲಿ ಸಿಗ್ತಾ ಇರುತ್ತೆ ಅದೇ ಬ್ಯಾಕ್ ನಲ್ಲಿ ಸಿಗ್ಬಿಡುತ್ತೆ ನಿಮ್ಗೆ. ತುಂಬಾ ಜನಗೆ ಏನಂದ್ರೆ ಪಾಲಿನಲ್ಲಿ, ನಾನು ಪಾಲಿನಲ್ಲಿ ಇಷ್ಟ ಇರಲ್ಲ, ನನಗೆ ಏನಾದ್ರು ಸ್ವಲ್ಪ ಹಾರ್ಡ್ ಬೇಕು ಅಂದ್ಬಿಟ್ಟು ಹೇಳ್ತಾರೆ. ಸರಿ, ಸೊ ಆವಾಗ ನೋಡಿ ನಾವು ಈ ತರ ಮಾಡಿದ್ರೆ ಇದೆ. ಹೌದು, ಆವಾಗ ಏನಾಗುತ್ತೆ ನಿಮ್ಗೆ ಸ್ವಲ್ಪ ಲೈಫ್ ಜಾಸ್ತಿ ಈ ತರ ಮಾಡಿದ್ರೆ. ನಾವು ಅದ್ರಲ್ಲಿ ಏನ್ ಮಾಡಿದೀವಿ, ಅಟ್ಯಾಚ್ ಹೆಡ್ ರೆಸ್ಟ್ 6 ಲೇಯರ್ಸ್ ಹೆಡ್ ರೆಸ್ಟ್ ಕೊಟ್ಟಿದ್ದೀವಿ. ಮತ್ತೆ ಇದ್ರ ಜೊತೆನಲ್ಲಿ ಅಗೇನ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಸ್ಟೋರೇಜ್ ನೋಡಿ, ಲ್ಯಾಪ್ಟಾಪ್, ನ್ಯೂಸ್ ಪೇಪರ್ ಏನಾದ್ರು ಹಾಕೋಬೇಕಾದ್ರೆ ಹಾಕೋಬಹುದು. ಮತ್ತೆ ಕಪ್ ಹೋಲ್ಡರ್ ಕೊಟ್ಟಿದ್ದೀರಲ್ಲ. ಹೌದು. ಮತ್ತೆ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ನಾವು ಒಂದು ಬಂದ್ಬಿಟ್ಟು ಫಾರ್ಮಿಂಗ್ ಮಾಡಿದೀವಿ ಹಿಂದ್ಗಡೆ, ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಹ್ಯಾಂಡಲ್ಸ್ ಹೈ ರೇಸ್ಟ್ ಹ್ಯಾಂಡಲ್ಸ್ ಇದು. ಓಕೆನಾ? ಮತ್ತೆ ವುಡನ್ ಚಾಪ್ಲಾನ್ ನಲ್ಲಿ ಪಕ್ಕದಲ್ಲಿ ನಿಮ್ಗೆ ಡೈಮಂಡ್ಸ್ ಕೊಟ್ಟು ಒಂದು ಲುಕ್ ವೈಸ್ ನೋಡಕ್ ಹೋಗಿದ್ರೆ ನಿಮ್ಗೆ ಪ್ರೀಮಿಯಂ ಸೆಗ್ಮೆಂಟ್ ತರ ಕಾಣಿಸ್ಬೇಕು. ರಾಯಲ್ ಲುಕ್ ಕಾಣಿಸ್ತಾ ಇದೆ. ಖಂಡಿತ ಇದೆ ನೋಡಿ. ಇವಾಗ ಇದನ್ನೇ ನಾನು ಶೋರೂಮ್ಗಳಲ್ಲಿ ನೋಡಿದ್ದೀನಿ ಸರ್, ದೊಡ್ಡ ಶೋರೂಮ್ಗಳಲ್ಲಿ. ಸೇಮ್ ಆಸ್ ಇಟ್ ಈಸ್ ಕಾಣುತ್ತೆ ನೋಡೋಕ್ಕೂ. ಕ್ವಾಲಿಟಿ ಎಲ್ಲ ಸೇಮ್. 3 months ಕಸ್ಟಮರ್, 4 months ಕಸ್ಟಮರ್ ಬಿಟ್ಬಿಟ್ಟು ನಮ್ಮ ಹತ್ರನೇ ಬಂದಿದ್ದಾರೆ. ಹೌದಾ? ಅಷ್ಟು ಲಾಂಗ್ ಕಸ್ಟಮರ್ಸ್ ಬಂದಿದ್ದಾರೆ ನಮ್ಮ ಹತ್ರ ಬಿಟ್ಬಿಟ್ಟು. ಏನಕ್ಕೆ ಅಂದ್ರೆ ನಮ್ಮ ಹತ್ರ ಕ್ವಾಲಿಟಿ ಇದೆ, ಆ ತರ ಫಿನಿಶಿಂಗ್ ಇದೆ, ಆ ತರ ಪ್ರಾಡಕ್ಟ್ ಇದೆ. ನಾವು ಏನು ನಿಮ್ಗೆ ವರ್ತ್ ಅಮೌಂಟ್ ಏನು ಕೊಡ್ತಾ, ನೀವು ಏನು ಅಮೌಂಟ್ ಕೊಡ್ತಾ ಇದೀರಾ ನನಗೆ, ಅದು ವರ್ತ್ ಅಮೌಂಟ್ ನಾನು ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ ಮನೆಯಲ್ಲಿ. ಖಂಡಿತ ಸರ್, ಕೊಡ್ಬೋದು. ಕ್ವಾಲಿಟಿ ನೋಡ್ರೆ ಗೊತ್ತಾಗ್ತಾ ಇದೆ ನನಗೆ ಆ್ಯಕ್ಚುಲಿ. ಸೊ ಸುಮ್ಮನೆ ಹೇಳೋದಲ್ಲ ವೀಕ್ಷಕರೇ, ಸುಮ್ಮನೆ ನಾನು ಚೆನ್ನಾಗಿದೆ ಎಲ್ಲೋದ್ರೂ ಚೆನ್ನಾಗಿದೆ ಅಂತ ಹೇಳೋದು ಬೇಡ. ಸೊ ಏನಿದೆ ಆಸ್ ಇಟ್ ಈಸ್ ನಿಮ್ಮ ಮುಂದೆ ತೊಗೊಂಬರ್ತೀವಿ ನಾವು ಆ್ಯಕ್ಚುಲಿ. ಸರ್ ಏನಾಗುತ್ತೆ ಇದು, ಏನೇನು ಬರುತ್ತೆ, ಎಷ್ಟು ಸೀಟರ್ ಬರುತ್ತೆ ಟೋಟಲ್? ನೋಡಿ ಸರ್, ಇದು ನಾವು ಮಾಡಿರೋದು ಸ್ಪೆಷಲಿ ಏನಂದ್ರೆ ಬ್ಯಾಕು ಬಂದ್ಬಿಟ್ಟು ಚೆನ್ನಾಗಿರ್ಲಿ, ಲಾಂಗ್ ಹೋಗ್ಲಿ, ಸ್ವಲ್ಪ ಡಿಫ್ರೆಂಟ್ ಮಾಡಲ್ ಇದೆ, ಲಾಂಗ್ ಲೈಫ್ ಬರುತ್ತೆ ಮತ್ತೆ ಹಾಕಿರೋದು. ಇದು ನಾನು ಬಂದ್ಬಿಟ್ಟು 45,000ಗೆ ಕೊಡ್ತಾ ಇದ್ದೀನಿ. ಬಟ್ ಇದೇ ಬಂದ್ಬಿಟ್ಟು ನೀವು ಶೋರೂಮ್ ನಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ 55,000 ಹೇಳ್ತಾರೆ. ಇದೇ ಸೇಮ್ ಮಾಡಲ್ ಹೊರಗಡೆ. ಸೊ ಅದಕ್ಕೆ ಹೇಳಿದ್ದು ನಾನು ಅವ್ರಿಗೆ, ಕಸ್ಟಮರ್ಗೆ ನೋಡ್ತಿರೋರಿಗೆ, ಸೊ ಇದೇ ಮಾಡಲ್ ನೀವು ಹೊರಗಡೆ ತೊಗೊಂಡ್ರೆ ಜಾಸ್ತಿ ಇದೆ. ಅದೇ ಥರ ಮಾಡಲ್ಸ್ ನಿಮ್ಗೆ ಇಲ್ಲಿ ಬೇಕು, ಇಲ್ಲ ಕಸ್ಟಮೈಸ್ ಬೇಕು ಅಂದ್ರೂ ಹೊರಗಡೆ ಕಂಪೇರ್ ಮಾಡಿದ್ರೆ ನಾನು ಆಗಲೇ ಹೇಳ್ದಂಗೆ ರೇಟ್ ತುಂಬಾ ಕಮ್ಮಿ ಇದೆ. ಅದೇ ಥರ ಕ್ವಾಲಿಟಿ ಸಿಗುತ್ತೆ. ಮತ್ತೆ ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರೆ ಅದಕ್ಕಿಂತ ಜಾಸ್ತಿನೇ ಇದೆ ಅಲ್ಲ. ಓಕೆನಾ? ಪ್ರೀಮಿಯಂ ಸೆಗ್ಮೆಂಟ್ನ ಏನಾದರೂ ಸೋಫಾ ನೀವು ಹುಡುಕ್ತಾ ಇದ್ರೆ ಈ ಒಂದು ಶಾಪಿಗೆ ಬನ್ನಿ, ಕಮ್ಮಿ ಬೆಲೆಗೆ ಬೆಸ್ಟ್ ಕ್ವಾಲಿಟಿ ಕೊಡ್ತಾರೆ. ಓಕೆ ಸರ್, ಇನ್ನೊಂದು ಯಾವುದು ಹೇಳಿದ್ರಿ ನೀವು? ಅದು ನೆಕ್ಸ್ಟ್ ಯಾವ್ದು ತೋರ್ಸೋಣ? ಇದು ನೋಡಿ ಸರ್, 3-2 ಡಿವೈಡರ್ 2x2 ಟೀಪೈ ಸಿಗ್ಬಿಡುತ್ತೆ. ಏನು ಬಟ್ಟೆ ಸರ್ ಇದು? ಸರ್ ಇದು ಬಟ್ಟೆ ನೋಡಿ, ನೀವು ಸ್ವೆಟ್ ಬಟ್ಟೆ ತರ ಇದ್ದು ಚೆನ್ನಾಗಿದೆ ಸರ್. ಇದು ಬಟ್ಟೆ ತರ ಫಾಸ್ಟ್ ಮೂವಿಂಗ್ ಬಟ್ಟೆ ಇದು. ಸೊ ಅದಕ್ಕೆ ನಾವು ಇದು ಹಾಕೊಂಡಿರೋದು. ಕಸ್ಟಮರ್ ಏನಂದ್ರೆ ಮನೆಯಲ್ಲಿ ಮಕ್ಳು ಇರ್ತಾರೆ, ಗಲೀಜ್ ಮಾಡ್ಬಿಡ್ತಾರೆ. ಹೌದು, ಇನ್ನೊಂದು ಕವರ್ ಆಗ್ಬೇಕು ಮೇಲ್ಗಡೆ, ಏನು ಬೇಡ ಅನ್ಸುತ್ತೆ ಇದಕ್ಕೆ. ಸಾಕಾಗಿದೆ ಸರ್. ಸ್ಟಿಚಿಂಗ್ ಕಾಣಿಸ್ತಾ ಇಲ್ಲ ಸರ್ ಆಕ್ಚುಲಿ, ನಾನು ನೋಡ್ತಾ ಇದ್ದೀನಿ ಅದೇ ಹೇಳ್ತಾ ಇರೋದು. ನೋಡಿ ನಾವು ಏನೇನು ಸ್ಟಿಚಿಂಗ್ ಮಾಡಿದೀವಿ. ಮತ್ತೆ ನಿಮಗೆ ತುಂಬಾ ಈ ಜಗನಲ್ಲಿ ನೋಡ್ತಾ ಇರ್ಬೋದು, ಇದ್ರ ಈ ಬ್ಯಾಗ್ಸ್ ಎಲ್ಲ ಏನಾಗುತ್ತೆ ಗೊತ್ತಾ, ಡೌನ್ ಆಗ್ತಾ ಇರುತ್ತೆ. ಆಗುತ್ತಾ ತರ? ನಮ್ಮ ಹತ್ರ ಆಗಲ್ಲ. ನಮ್ಮ ಹತ್ರ ಸ್ಟ್ಯಾಂಡರ್ಡ್ ನಿಲ್ಕೊಂಡಿರುತ್ತೆ. ಹೌದಾ? ಹೌದು. ಏನಕ್ಕೆ ಅಂದ್ರೆ ನಾವು ಏನ್ ಪಾಲಿ ಫಿಲ್ ಮಾಡ್ತೀವಿ, ರೇಷಿಯೋನಲ್ಲಿ ಮಾಡ್ತೀವಿ. ಕಾಟನ್ ಪ್ಲಸ್ ಪಾಲಿ ಮಿಕ್ಸ್ ಮಾಡ್ತೀವಿ, ಬಟ್ ಕಾಟನ್ ಕಡಿಮೆ ಹಾಕ್ತೀವಿ.
ಓಕೆ 20% ಕಾಟನ್ ಹಾಕ್ತಿವಿ, 80% ನಾವು ಪಾಲಿ ಹಾಕ್ತಿವಿ. ಪಾಲಿ ಹಾಕ್ತೀರಾ? ಸೊ ಅದರಿಂದ ಏನಾಗುತ್ತೆ ನಿಮ್ಗೆ ಪಿಲ್ಲೋಸ್ ಹೆಂಗಿರುತ್ತೆ ಸ್ಟ್ರೈಟ್ ಆಗಿ ನಿಲ್ಕೊಂಡಿರುತ್ತೆ. ಮತ್ತೆ ನೀವು ಕೂತ್ಕೊಳ್ಳಿದ್ರೆ ನಿಮ್ಗೆ ಬ್ಯಾಕ್ ಸಪೋರ್ಟ್ ಹಂಗೆ ಸಿಗ್ಬಿಡುತ್ತೆ. ಸೊ ಬ್ಯಾಕ್ ಸಪೋರ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ, ಸಕ್ಕತ್ತಾಗಿ ಫೀಲ್ ಆಗ್ತಾ ಇದೆ, ಫೀಲೇ ಗೊತ್ತಾಗ್ಬಿಡುತ್ತೆ ಸರ್ ಯಾವ ತರ ಇದೆ ಅಂತ. ಸರ್ ಇದರಲ್ಲಿ ನಾವು ಬಂದ್ಬಿಟ್ಟು 4 ಇಂಚಸ್ ಕುಶನಿಂಗ್ ಕೊಟ್ಟಿದೀವಿ. ಓಕೆ, ನೋಡ್ತಿರ್ಬೋದು 4 ಇಂಚ್ ಕುಶನ್ ಕೊಟ್ಟಿದ್ದೀರಾ. ಮತ್ತೆ ನಿಮ್ಗೆ ಕೂತ್ಕೊಳ್ಳೋದು ಸಾಫ್ಟ್ ಇದು ಬಂದ್ಬಿಟ್ಟು ಕುಶನಿಂಗ್ ಮೀಡಿಯಂ ಹಾರ್ಡ್. ಮತ್ತೆ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದೀರಾ. ಓಕೆ, ಇದು ಬಂದ್ಬಿಟ್ಟು ಸರ್ ಲೀಸ್ ಅಂದ್ರೂ ಕಡಿಮೆ ಪ್ರೈಸ್ 35,000 ನಲ್ಲಿ ಮಾತ್ರ ಕೊಡ್ತಾ ಇರೋದು ಸರ್. ನಿಜ ಇದೆ, ವರ್ತ್ ಇದೆ ಸರ್, ನಾನು ಹೇಳ್ತೀನಿ. ವೀವರ್ಸ್ ನೋಡ್ಲಿ ಬೇಕಾದ್ರೆ 35,000 ಖಂಡಿತ ವರ್ತ್ ಇದೆ. ನೀವು ಕೊಡ್ತೀರಾ, ಇಷ್ಟೆಲ್ಲ ಕೊಡ್ತಾ ಇದ್ದೀರಾ. ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ, ಸ್ಟಿಚ್ಚಿಂಗ್ ಇವ್ರು ಹಾಕಿರೋವಂಥದ್ದು ತುಂಬ ಚೆನ್ನಾಗಿದೆ, ಗೊತ್ತಾಗ್ತಿದೆ ಸ್ಟಿಚ್ಚಿಂಗು. ಕಲರ್ ಆಪ್ಷನ್ ಇದು ಮಾತ್ರ ಸೂಪರ್ ಆಗಿದೆ ಸರ್. 2 ಸೀಟರು ಪ್ಲಸ್ 3 ಸೀಟರು, ಒಂದು ಡಿವೈಡರ್ ಕೊಟ್ಟಿದ್ದೀರಾ, ಒಂದು ಟೀಪಾಯ್ 35,000 ರೂಪಾಯಿ. ಹೌದು ಸರ್. ಸೆಕೆಂಡ್ ಡಿ ಮಾಡಲ್ ಮಲೇಷಿಯನ್ ಹ್ಯಾಂಡಲ್ ಅಂದ್ಬಿಟ್ಟು. ಮಲೇಷಿಯನ್ ಹ್ಯಾಂಡಲ್, ಹೌದು ಸರ್. ಇದೊಂಥರ ಕಂಪ್ಲೀಟ್ ಡಿಫ್ರೆಂಟ್ ಸೆಗ್ಮೆಂಟೇ ಡಿಫರೆಂಟ್ ಇದು ಸೋಫಾದು. ಸರ್ ಇದು ನಮ್ದು ಕರ್ನಾಟಕದಲ್ಲಿ ತುಂಬಾ ಜನ ತಗೊಂತಾರೆ ಈ ತರ ಮಾಡಲ್. ಸರ್ ಕರ್ನಾಟಕ ಮತ್ತೆ ನಮ್ದು ಇದರಿಂದ ಬೆಳ್ಳಾರಿಯಿಂದ, ಹುಬ್ಳಿಯಿಂದ ಈ ಮಾಡೆಲ್ ತುಂಬಾ ಫಾಸ್ಟ್ ಮೂವ್ ಆಗೋದು ಆ ಸೈಡ್. ಈ ಮಾಡೆಲ್ ಎಲ್ಲಿ ಜಾಸ್ತಿ ಹಾಕ್ಬೋದು? ಇದು ಹಾಲಲ್ಲೇ ಜಾಸ್ತಿ ಹಾಕ್ಬೋದಾ ಅಥವಾ ಈ ತರ ಬೇರೆ ಕಡೆ ಎಲ್ಲಾದ್ರು? ಸರ್ ಇದು ಬಂದ್ಬಿಟ್ಟು ನಾರ್ಮಲ್ ಆಗಿ ಹಾಲ್ ಟೈಪ್ ನಲ್ಲಿ ಹಾಕೋಬಹುದು. ಇನ್ನೊಂದು ಏನಂದ್ರೆ ಈ ತರ ಮಾಡೆಲ್ಸ್ ಎಲ್ಲ ಬಂದ್ಬಿಟ್ಟು ಇದು ಔಟ್ ಹೌಸಿಂಗ್ ಅಂತ ಬಂದ್ಬಿಟ್ಟಿರುತ್ತಲ್ವಾ, ರೆಸಾರ್ಟ್ ಆ ತರ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ. ಅದಕ್ಕೆ ಕೂತ್ಕೊಂಡ್ರೆ ಇವಾಗ ಯಾರಾದ್ರೂ ಲೈಕ್ ರೆಸಾರ್ಟ್ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ? ರಿಲ್ಯಾಕ್ಸ್ ಮಾಡಕ್ ಹೋಗ್ತಾರೆ. ಸೊ ಅವ್ರು ಕೂತ್ಕೊಂಡ್ರೆ ರಿಲ್ಯಾಕ್ಸ್ ಫೀಲ್ ಆಗ್ಬೇಕು. ಅದ್ರಲ್ಲಿ ಏನಾಗುತ್ತೆ ಮೇನ್ ಥೈಸ್. ಹೌದು, ವಾಕ್ ಮಾಡಿ ಸುಸ್ತಾಗ್ಬಿಟ್ಟಿರ್ತಾರೆ. ಕೂತ್ಕೊಳ್ ತಕ್ಷಣ ಸ್ವಲ್ಪ ಮೆಸಾಜ್ ತರ ಏನಾದ್ರು ಬೇಕು. ಥೈರೆಸ್ಟ್ ಇದೆ, ನಿಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗುತ್ತೆ. ಮತ್ತೆ ಬ್ಯಾಕ್ ಸಪೋರ್ಟ್ ಮತ್ತೆ ನಿಮ್ಗೆ ಇಲ್ಲಿ ಇದು ಶೋಲ್ಡರ್ ಸಪೋರ್ಟ್ ಮತ್ತೆ ಹ್ಯಾಂಡ್ ಸಪೋರ್ಟ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಸಪೋರ್ಟಿಂಗ್ ನಲ್ಲಿ ಇರುತ್ತೆ. ಸೊ ಕೂತ್ಕೊಂಡ್ರೆ ಮಾತ್ರ ಇನ್ನೂ ಒಂದು ವಾರ ಕೂತ್ಕೊಳ್ಳೋಣ ಆರಾಮಾಗಿ ಚೆನ್ನಾಗಿದೆ. ಅದಕ್ಕೆ ನಾನು ಕೇಳಿದೆ, ಯಾಕಂದ್ರೆ ಹಾಲಲ್ಲಿ ತುಂಬಾ ಜನ ಕಮ್ಮಿ ನಾನು ಈ ತರ ಮಾಡಲ್ ಹಾಕಿ ಆಲ್ಮೋಸ್ಟ್ ಎಲ್ಲ ಕಾರ್ನರ್ ಸೋಫಾ ಈ ತರ ದೊಡ್ಡ ಸೋಫಾಗಳೇ ಹಾಕಿರುವಂಥದ್ದು. ಹೌದು ಸೊ ನೋಡಿ, ಈ ತರ ಏನಾದ್ರು ರಿಸಲ್ಟ್ಗಳು ಹಾಕೋಬೇಕಂದ್ರೂ ಹಾಕೋಬಹುದು, ಇಲ್ಲ ಹಾಲಲ್ಲೂ ಹಾಕೋಬಹುದು, ಮನೆಗಳಲ್ಲೂ ಹಾಕೋಬಹುದು. ಮತ್ತೆ ಇದು ಮಲ್ಟಿಪಲ್ ಕಲರ್ಸ್ ನಲ್ಲಿ ಅವೈಲೇಬಲ್ ಇದೆ. ಸರಿ. ಮತ್ತೆ ಇದು ನೀಮ್ ವುಡ್ ಸ್ಟ್ರಕ್ಚರ್ ನಲ್ಲಿ ಬರುತ್ತೆ. 40 ಡೆನ್ಸಿಟಿ ಫಾರ್ಮಿಂಗ್. ನಾವು ಇವಾಗೆಲ್ಲ ತೋರಿಸ್ತಿರೋಂಥದ್ದೆಲ್ಲ ನೀಮ್ ವುಡ್ನೇ, 40 ಡೆನ್ಸಿಟಿನೇ, ಅದ್ರಲ್ಲಿ ಯಾವುದೋ ಮತ್ತೆ ದೂಸರ ಮತ್ತೆ ಇಲ್ಲ, ಚೇಂಜಸ್ ಇಲ್ಲ. ಓಕೆ ಸರ್, ಎಷ್ಟಾಗುತ್ತೆ ಪ್ರೈಸ್ ಹೇಳ್ಬಿಡಿ ಇದು? ಸರ್ ಪ್ರೈಸಿಂಗ್ ವೈಸ್ ನೀವು ನೋಡಕ್ ಹೋದ್ರೆ 27,000 ಮಾತ್ರ. ಮಾರ್ಕೆಟ್ ನಲ್ಲಿ 30-35 ಇದೆ ಮಾರ್ತಾವ್ರಾ? ಹೌದು, ನಿಮ್ಮ ಹತ್ರ 27 ಮಾತ್ರ ಕೊಡ್ತಾ ಇದೀನಿ. ನೋಡಿ ಸರ್, ಇನ್ನ ಬಂದ್ರೆ ಇನ್ನ ಬೆಸ್ಟ್ ಏನಾದ್ರು ಇನ್ನ ಬೇಕಾದ್ರೆ ತಗೊಳ್ಳೇಬೇಕು ಅಂತ ಬಂದ್ರೆ ಇನ್ನ ಬೆಸ್ಟ್ ಏನಾದ್ರು ಆಗುತ್ತೆ. ನಮ್ಮ ಚಾನಲ್ ಕಡೆಯಿಂದ ಚಾನಲ್ನ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಬಂದ್ರೆ, ಸರಿಗೆ ತೋರಿಸಿದ್ರೆ ಸರ್ ನಮ್ಮ ಕರುನಾಡ ಏಜ್ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ, ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡಿ ಅಂದರೆ ಅದರಲ್ಲೇ 1,000 ರೂಪಾಯಿ ಕಮ್ಮಿ ಆಗ್ಬೋದು. ಮಾಡೋಣ ಸರ್, ಅಲ್ವಾ ಸರ್? ಸರ್ ನೆಕ್ಸ್ಟ್ ಹೋಗ್ಬಿಡೋಣ, ಯಾವುದಿದೆ ನೆಕ್ಸ್ಟು? ಸರ್ ನೆಕ್ಸ್ಟ್ ವುಡನ್ ಸೋಫಾನಲ್ಲಿ ಇದೆ. ಒಂದು ವುಡ್ ಸೋಫಾನ ತೋರಿಸ್ಬಿಡೋಣ ಬನ್ನಿ ಸರ್. ನೋಡ್ತೀವಿ ಸೋಫಾನಲ್ಲಿ ಬಂದ್ಬಿಟ್ಟು ತುಂಬಾ ಜಾಗ ಬಂದ್ಬಿಟ್ಟು 12,500ಗೆ 13,500ಗೆ ಆ ತರ ಕೊಡ್ತಾರೆ. ಓಕೆನಾ? ನಾವು ಬಂದ್ಬಿಟ್ಟು 12,000 13,000 ಆ ತರ ಇಲ್ಲ ಸರ್ ರೇಟು ನಮ್ಮ ಹತ್ರ. ಏನಕ್ಕೆ ಇಲ್ಲ ಅಂದ್ರೆ ಇದು ಹುಣಸೂರು ಟೀಕ್, ಪ್ಯೂರ್ ಹುಣಸೂರು ಟೀಕ್. ಸರಿ, ಪ್ಯೂರ್ ಹುಣಸೂರು ಟೀಕ್ ನಲ್ಲಿ ನಿಮ್ಗೆ 12,000 13,000 ಅಂದ್ರೆ ಒಂದ್ ಚೇರ್ ಮಾತ್ರ ಮಾಡಕ್ಕಾಗುತ್ತೆ. ಹೌದಾ? ಅಷ್ಟೇ. ಓಕೆ. ಏನಕ್ಕೆ ಅಂದ್ರೆ ಪ್ಯೂರ್ ಹುಣಸೂರು ಟೀಕ್ ನಲ್ಲಿ ನಾನ್ ಕೊಡ್ತಾ ಇರೋದು ಪ್ರೈಸ್ ನಲ್ಲಿ ಸಾಧ್ಯ ಇಲ್ಲ ಅಷ್ಟು ಪ್ರೈಸ್ ನಲ್ಲಿ ಮಾಡಕ್ ಆಗುತ್ತಾ ಅಂದ್ಬಿಟ್ಟು. ಹೌದಾ? ಏನಕ್ಕೆ ಅಂದ್ರೆ ಇವಾಗ ನನ್ನ ಪ್ರೈಸ್ ಕೇಳಕ್ ಹೋದ್ರೆ ಇದು 45,000 ರುಪೀಸ್. ಸರಿ, 45,000 ರುಪೀಸ್ ಮಾತ್ರ. ಇದು ಬಂದ್ಬಿಟ್ಟು ಹುಣಸೂರು ಟೀಕ್ ನಲ್ಲಿ ಒಬ್ರು ಪಿಕ್ ಮಾಡಕ್ ಆಗಲ್ಲ ಅಷ್ಟು. ನಾನು ಇವಾಗ ಅದನ್ನೇ ಸರ್ ಇವಾಗ ಜರ್ಸ್ದೆ ಇದು, ನಾ ಸುಮ್ಮನೆ ಅಲ್ಲಿಂದ ಮೂವ್ ಮಾಡಿದೆ, ಮೂವ್ ಮಾಡಕ್ಕೆ ಆಗ್ತಿಲ್ಲ ಸರ್, ಅಷ್ಟು ವೆಯ್ಟ್ ಇದೆ ಮತ್ತೆ ಅಷ್ಟು ಬಲ್ಕಿ ಆಗಿದೆ. ಇದು ಬಲ್ಕಿ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ ಸರ್, ನೀವು ಇದು ಬಂದ್ಬಿಟ್ಟು ವಾರಂಟಿ 1 ವರ್ಷ 2 ವರ್ಷ 10 ವರ್ಷ 20 ವರ್ಷ ಇಲ್ಲ, ಲೈಫ್ ಟೈಮ್ ವಾರಂಟಿ ಇದು ಅಲ್ಲ. ಒಂದ್ಸರಿ ತಗೊಂಡ್ಬಿಟ್ರೆ ಮತ್ತೆ ಚೇಂಜಸ್ ಅನ್ನೋದು ಇಲ್ವೇ ಇಲ್ಲ. ಏನಂದ್ರೆ ಇದೊಂದು ಚೇಂಜ್ ಮಾಡ್ಕೋಬೇಕು ಅನ್ಸುತ್ತೆ ಇಷ್ಟ. ಕುಶನಿಂಗ್ ನಿಮ್ಗೆ ನೋಡಿ 2 ಇಯರ್ಸ್ ವರೆಗೂ ಚೇಂಜ್ ಮಾಡಬಹುದು. 2 ಇಯರ್ಸ್ ವಾರಂಟಿ ಸಿಗ್ಬಿಡುತ್ತೆ ಈ ಕುಶನಿಂಗ್. ಸರಿ, 2 ಇಯರ್ಸ್ ಆದ್ಮೇಲೆ ನೀವು ಚೇಂಜಸ್ ಮಾಡ್ಕೋಬೇಕು. ಬಟ್ ಇದರಲ್ಲಿ ನಿಮ್ಗೆ ಕಾರ್ ಕುಶನಿಂಗ್ಸ್ ಬರ್ತಾ ಇದೆ ಇವಾಗ. ಹೌದು, ಆ ತರದ್ದು ಬರ್ತಾರೆ. ಕಾರ್ ಕುಶನಿಂಗ್ ನೀವು ಹಾಕೊಂಡ್ರೆ ಅವ್ರ 5 ವರ್ಷ 6 ವರ್ಷ ವಾರಂಟಿ ಕೊಟ್ಬಿಡ್ತಾರೆ. ಈ ತರ ತಗೊಂಡು ನೀವು ಒಂದು ಕಾರ್ ಕುಶನಿಂಗ್ ಫಿಟ್ ಮಾಡ್ಬಿಟ್ರೆ ನೀವು ಆರಾಮಾಗಿ 5 ವರ್ಷ ಯೂಸ್ ಮಾಡ್ಕೋಬಹುದು. ತಿರ್ಗಾ ಚೇಂಜ್ ಮಾಡಿ ತಿರ್ಗಾ ಒಂದು ಕಾರ್ ಕುಶನಿಂಗ್ ಹಾಕೊಳ್ಳಿ, ರಬ್ಬರ್ ಕುಶನಿಂಗ್ ಟೈಪ್, ಅದು ಒಂದು 5 ವರ್ಷ ಆರಾಮಾಗಿ ಹೋಗುತ್ತೆ. ಸೊ ಕಂಫರ್ಟ್ ನಲ್ಲಿ ಕೇಳಕ್ ಹೋದ್ರೆ ಇದು ಯಾವ ಮಾಡಲ್ಸ್ ನಮ್ಮ ಹತ್ರ ಆ ತರ ಇರಲ್ಲ. ಆ ಕಂಫರ್ಟ್ ಬಂದ್ಬಿಡುತ್ತೆ ಇದ್ರಲ್ಲಿ. ಸಖತ್. ಹುಣಸೂರು ಟೀಕ್ ನಲ್ಲಿ 45 ನಲ್ಲಿ ಹೆಂಗ್ ಮಾಡ್ಕೊಡ್ತಾರೆ, ಪಾಸಿಬಿಲಿಟಿನೇ ಇಲ್ಲ ಅದನ್ಬಿಟ್ಟು ಹೇಳ್ತಾರೆ. ನಾವು ಮಾಡ್ಕೊಡ್ಬೋದು ಖಂಡಿತ. ನೋಡಿ, ಸ್ಟಾರ್ಟೆಡ್ ಡ್ರೆಸ್. ಸೊ ಈ ಒಂದು ಶಾಪಿಗೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ,
ತುಂಬ ಮಾಡೆಲ್ಸ್ ಇದ್ದಾವೆ. ನಾನು ಇನ್ನೂ ಸುಮಾರು ಮಾಡೆಲ್ಸ್ ಇದೆ ನಿಮಗೆ ತೋರಿಸೋವಂಥದ್ದು. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಸೊ ಇದ್ರಲ್ಲಿ ನಿಮ್ಗೆ ಯಾವ್ದಾರು ಒಂದು ಲೈಕ್ ಆಗೇ ಆಗುತ್ತೆ. ಮನೆಗೆ ಬೇಕು ಅನ್ನೋರು ಖಂಡಿತ ಒಂದ್ಸರಿ ಬಂದು ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ನೋಡಿ ಇದು ಈ ಮಾಡೆಲ್ ಬಂದ್ಬಿಟ್ಟು ಥಿಯೇಟರ್ ಫೀಲಾ. ಸೊ ನೋಡಿ ಮನೇಲಿ ಥಿಯೇಟರ್ ಇಲ್ಲ ಅಂದರೆ ಥಿಯೇಟರ್ ಫೀಲ್ ಆದ್ರೂ ಕೊಡಬೇಕು, ಕೂತ್ಕೊಂಡು ಕಂಫರ್ಟ್ ಬೇಕು ಅಂದರೆ ಈ ಮಾಡೆಲ್ ಎತ್ತಾಕೊಂಡು ಹೋಗಿ. ಮಿನಿ ಥಿಯೇಟರ್ ಆರ್ಡರ್ ಆಗಿರೋದು ಪೀಸಸ್ ಇದು, ನಾನು ಇಲ್ಲಿ ಹಾಕೊಂಡಿರೋದು ಡೆಲಿವರಿಗೆ ರೆಡಿ ಇರೋದು. 50 ಪೀಸಸ್ ಇದೆ. ಹೌದಾ? ಮಿನಿ ಥಿಯೇಟರ್ಗೆ ಇದು ಹೋಗ್ತಾ ಇರೋದು. ಸಕ್ಕತ್ 2 ಸೀಟರ್ ರಕ್ಕತ್ ಕಂಫರ್ಟ್ ಸರ್ ಇದು. 2 ಸೀಟರ್ ರೆಕ್ಲೈನರ್ ಮಿನಿ ಥಿಯೇಟರ್ಗೆ ಹಾಕೊಂಡು ಆಗ್ತಾ ಇರೋದು. ಇದನ್ನ ನೀವು ಕಂಪ್ಲೀಟ್ ಆಗಿ ಇದು ನೋಡ್ಕೋಬಹುದು. ಕಂಪ್ಲೀಟ್ ಆಗಿ ಮೂವ್ ಆಗುತ್ತೆ ನೋಡಿ. ಈ ತರ ಕಂಪ್ಲೀಟ್ ಈ ತರ ಮೂವ್ ಆಗುತ್ತೆ. ಇದು ಓಪನ್ ಆಗುತ್ತೆ ಸರ್. ಇದು ಓಪನ್ ಆಗುತ್ತೆ, ಇದು ಓಪನ್ ಆಗುತ್ತೆ. ಓಕೆ, ಈ ಕಡೆ ಇದೆ. ಸರಿ. ಸೊ ನೋಡಿ ಈ ಥರ ಕಂಫರ್ಟ್ ಸಕ್ಕದಾಗಿ ಕಾಣುತ್ತೆ. ಮತ್ತು ಕಲರ್ ತುಂಬಾ ಚೆನ್ನಾಗಿದೆ ನೋಡಿ. ಮನೆಗಳಲ್ಲಿ ನಿಮ್ಮ ಹಾಲಲ್ಲಿ ಸೊ ಮಾರ್ಬಲ್ಲು ಟೈಲ್ಸ್ ಏನಾದರೂ ನೀವು ಡಾರ್ಕ್ ಕಲರ್ ಏನೋ ಥೀಮ್ನಲ್ಲಿ ಯೂಸ್ ಮಾಡಿದ್ರೆ ಈ ಕಲರ್ ನೀವು ತಗೊಳ್ಳಿ, ಸಕ್ಕದಾಗಿ ಕಾಣುತ್ತೆ. ನೋಡೋಕ್ಕೂ ಒಳ್ಳೆ ಲುಕ್ ಕಾಣುತ್ತೆ. ಬ್ರೈಟ್ನೆಸ್ ಕಾಣುತ್ತೆ. ಇವಾಗ ಥಿಯೇಟರ್ಸ್ ನಲ್ಲಿ ಈವೆಂಟ್ ಆರ್ಗನೈಸ್ ಮಾಡ್ತಾರಲ್ವಾ, ಹೌದು, ಅವರೆಲ್ಲ ಈ ತರ ತಗೊಳ್ತಾ ಇರೋದು. ಲೈಕ್ ಇವಾಗ ಇದೊಂದು ಟ್ರೆಂಡ್ ಸರ್, ಇದು ನಡೀತಾ ಇರೋದು. ಏನಂದ್ರೆ ಮಿನಿ ಥಿಯೇಟರ್ಸ್ ಓಪನ್ ಮಾಡ್ತಾ ಇದ್ದಾರೆ, ಈವೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಮ್ಗೆ ಬಂದ್ಬಿಟ್ಟು ಆಲ್ಮೋಸ್ಟ್ 2 to 3 ಕಸ್ಟಮರ್ಸ್ ಆರ್ಡರ್ಸ್ ಕೊಟ್ಟಿದ್ದಾರೆ. ಒಂದೊಂದಿಲ್ಲ 50 ಆರ್ಡರ್ಸ್ ಸೇಮ್ ಪೀಸಸ್ ನಲ್ಲಿ ನಮ್ಗೆ ಸಿಕ್ಕಿದೆ. ಸೊ ನಾವು ಬಂದ್ಬಿಟ್ಟು ನೋಡಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದೀರಲ್ಲ, ಮತ್ತೆ ಆರಾಮಾಗಿ ಫೀಲ್ 3 hours ಆರಾಮಾಗಿ ಕೂತ್ಕೊಂಡು ಅವ್ರ ಟೈಮ್ ಸ್ಪೆಂಡ್ ಮಾಡಬಹುದು. ಎಷ್ಟು ಅವರ್ ನೀವಲ್ಲ ಒಂದು 5 hour ಕೂತ್ಕೊಳ್ಳಿ ಅಂದ್ರೂ ಕೂತ್ಕೋಬಹುದು ಸರ್. ಬಾಡಿ ಪೇನ್ ಬರುತ್ತೆ, ಕೂತ್ಕೊಂಡೆ ಇದಾಗ್ತಿದೆ, ನೋವಾಗ್ತಿದೆ, ಅವೆಲ್ಲ ಏನೋ ಇಲ್ವೇ ಇಲ್ಲ. ಹೀಟ್ ಪ್ರೂಫ್, ವಾಟರ್ ರೆಸಿಸ್ಟೆಂಟ್ ಮತ್ತೆ ಡಸ್ಟ್ ಪ್ರೂಫ್. ಮನೆಯಲ್ಲಿ ತುಂಬಾ ಲೇಡೀಸ್ಗೆ ಏನಿರುತ್ತೆ ಅಂದ್ರೆ ಏನಿದು ಡಸ್ಟ್ ಮಾಡ್ತಾನೆ ಇರ್ಬೇಕಿಲ್ವಾ ಅನ್ಬಿಟ್ಟು ಇರುತ್ತೆ, ಬಟ್ ಇದು ಡಸ್ಟ್ ಪ್ರೂಫ್. ವಾರಂಟಿ ಎಷ್ಟು ಕೊಡ್ತೀರಾ ಸರ್ ಇದಕ್ಕೆ? ಸರ್ ಕ್ಲಾತ್ಗೂ 5 years ವಾರಂಟಿ ಇರುತ್ತೆ. ಓಕೆ, ಕ್ಲಾತ್ಗೆ, ಸ್ಟಿಚಿಂಗ್ಗೆ, ಫ್ರೇಮ್ಗೆ, ಮಿಷಿನ್ಗೆ ಇದು ಒಳಗಡೆ ಇರೋದು. ಸಾರಿ, ಈ ಮಿಷಿನ್ಗೆ 2 years ವಾರಂಟಿ ಕೊಡ್ತೀನಿ. ಸರಿ, ಓಕೆನಾ. ಮಿಕ್ಕಿದ ಎಲ್ಲ ಪ್ರಾಡಕ್ಟ್ಗೆ 5 years ವಾರಂಟಿ ಇರುತ್ತೆ. ಮತ್ತೆ ಮಿಷಿನ್ದು ಗೇಜ್ ಬಂದ್ಬಿಟ್ಟು 110 kgs ವೇಟ್ ತಡೆಯುತ್ತೆ. 110 kgs ವರೆಗೂ ನೀವು ವೇಟ್ ಹಾಕೋಬಹುದು ಆರಾಮಾಗಿ, ಜೋರಾಗಿ ಲಾಕ್ ಮಾಡಬೇಕು. ಇಲ್ಲ, ನಾನು ಚೆಕ್ ಮಾಡ್ತಾ ಇದ್ದೆ ಇದನ್ನ ಹೇಗಿದೆ ಅಂತ ನೋಡೋಣ ಅಂತ. ಸೊ ಕೆಲವ್ರದೆಲ್ಲ ತುಂಬಾ ಟೈಟ್ ಕೂತ್ಕೊಳ್ಳುತ್ತೆ, ಟೈಟ್ ಇರುತ್ತೆ. ಸೊ ಸ್ಮೂತ್ ಇದೆಯಾ ಅದು ಚೆಕ್ ಮಾಡೋಣ. ಅದಕ್ಕೆ ಚೆನ್ನಾಗಿದೆ ಸರ್. 10 kgs ವರೆಗೂ ಹೇಳ್ತಾ ಇದೀನಿಲ್ಲ, ಹಾಕೋಬಹುದು. ಚೆನ್ನಾಗಿದೆ ಸರ್, ಖಂಡಿತ ಮಾಡೆಲ್ ಲೈಕ್ ಮಾಡಿದ್ರೆ. ಸೊ ನೋಡಿ ಇವಾಗ ಎಲ್ಲರೂ ಆಲ್ಮೋಸ್ಟ್ ಮನೆ ಕಟ್ತಿದಾರಲ್ಲ, ಎಲ್ಲರೂ ಒಂದು ಮಿನಿ ಥಿಯೇಟರ್ ಮಾಡ್ಕೋಬೇಕು ಅನ್ನೋದು ಎಲ್ಲ ಮಾಡ್ತಿದ್ದಾರೆ. ಸೊ ಅಂಥವ್ರು ಯಾರು ಮನೆ ಕಟ್ಟೋರು ಈ ಥರ ಥಿಯೇಟರ್ ಮಾಡಬೇಕು ಅನ್ನೋರಿದ್ರೆ ಖಂಡಿತ ಒಂದ್ಸಲಿ ಬನ್ನಿ. ಸೊ ಇದನ್ನೇ ನೋಡಿದ್ರೆ ಮಾತ್ರ ತುಂಬ ಜನ ಇಷ್ಟಪಡ್ತೀರಾ, ಅದಂತೂ ಗ್ಯಾರಂಟಿ. ತೊಗೊಂಡೋಗೋದಂತೂ ಗ್ಯಾರಂಟಿ. ಚೆನ್ನಾಗಿದೆ ಸರ್. ನೆಕ್ಸ್ಟು ಯಾವುದಿದೆ? ನೆಕ್ಸ್ಟ್ ಸರ್ ಬೆಡಲ್ ಶೇಪು ಬೆಡ್ ಕಮ್ ಸೋಫಾ ಅಂತೀವಿ ಇದಕ್ಕೆ. ಇದು ಏನಂದ್ರೆ ಒಂದು ಹಾಟ್ ಸೇಲ್ ಇದು ನಮ್ಮ ಹತ್ರ. ಒಂಥರ ಹಾಟ್ ಸೇಲು, ಹಾಟ್ ಕೇಕ್ ಅಂತ ಹೇಳ್ಬೋದಾ? ಇವಾಗ ನೋಡಿ ಇದರಲ್ಲಿ ಬಂದ್ಬಿಟ್ಟು 8 feet ಹಿಂಗ್ ಬಂದ್ಬಿಡುತ್ತೆ. ಓಕೆ, ಹಿಂಗೆ 4.5 feet ಬರುತ್ತೆ ನಿಮ್ಗೆ. ಸರಿ. ಸೊ 8 feet ಹಿಂಗ್ ಬಂದ್ಬಿಟ್ಟು 4.5 feet ಬಂದ್ರೆ ಇದು ಆಕ್ಚುಲಿ ಬೆಡ್. ಹೌದಾ? ಮತ್ತೆ ಸೋಫಾ ಎಷ್ಟು ಸರ್ ಡೆನ್ಸಿಟಿ ಇದಕ್ಕೆ? ಇದು 40 ಡೆನ್ಸಿಟಿ. ಸ್ವಲ್ಪ ಹಾರ್ಡ್ ಇದೆ, ಒಂಚೂರು ಹಾರ್ಡ್ ಫಾರ್ಮ್ ಹಾಕಿರೋದು. ಸ್ವಲ್ಪ ಹಾರ್ಡ್ ಫಾರ್ಮಿಂಗ್ ಏನಕ್ಕೆ ಅಂದ್ಬಿಟ್ಟು ಹಾಕಿದೀವಿ, ಮನೆಯಲ್ಲಿ ಮಕ್ಳು ಇರ್ತಾರೆ. ಸರಿ. ಇವಾಗ ಇದು ಬೆಡ್ ಆಗುತ್ತೆ. ಬೆಡ್ ಆಗಿದ್ರೆ ಏನಾಗುತ್ತೆ, ನೀವು ಮನೆಯಲ್ಲಿ ಮಕ್ಳು ಮಲಗ್ತಾರೆ, ದೊಡ್ಡವರು ಮಲಗ್ತಾರೆ, ಅವಾಗ ಏನಾಗುತ್ತೆ ಸ್ವಲ್ಪ ಪಂಪಿಂಗ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಹಾರ್ಡ್ ಕೊಟ್ಟಿದ್ದಾರೆ, ಸ್ವಲ್ಪ ಹಾರ್ಡ್ ಹಾಕಿರೋದು. ಮತ್ತೆ ಸ್ಟ್ರೈಟ್ ಫಾರ್ಮಿಂಗ್ ಇರೋದು, ಇದು ಸಿಂಗಲ್ ಸ್ಟ್ರೈಟ್ ಫಾರ್ಮಿಂಗ್ ಕೊಟ್ಟಿರೋದು. ಮತ್ತೆ ಫಾರ್ಮಿಂಗ್ 4 inches ಫಾರ್ಮಿಂಗ್. ಹೌದು. ಮತ್ತೆ ಇದು ಪಿಲ್ಲೋಗಳು ನೋಡು, ಒಂದೊಂದೊಂದು ಕಲರ್ ಕೊಟ್ಬಿಟ್ಟಿದೆ. 3 ಕಲರ್ ಪಿಲ್ಲೋ ಕೊಟ್ಬಿಟ್ಟಿದೆ ಕಲರ್ ವೈಸ್. ಮತ್ತೆ ಪಿಲ್ಲೋನ ಬಂದ್ಬಿಟ್ಟು ಲೈಟ್ ವೇಟ್ ಪಿಲ್ಲೋಸ್ ಇರುತ್ತೆ ನಿಮ್ಗೆ. ಮತ್ತೆ ಇದು ಬ್ಯಾಕ್ ಸೆಟ್ ನಲ್ಲಿ ಆಗ್ಬಿಟ್ರೆ ನಿಮ್ ಬ್ಯಾಕ್ ಹೆಂಗಿರುತ್ತೆ ಕಂಫರ್ಟ್ ಇದೆ ಕೂತ್ಕೊಂಡ್ರೆ ಮಾತ್ರ. ನೋಡಿ ನಿಮ್ಮ ಮನೆಗಳಲ್ಲಿ ಏನಾದ್ರು ಫ್ಲಾಟಿಗೆ ಹೋಗ್ತಾ ಇದ್ದೀರಾ, ಫ್ಲಾಟ್ ನೋಡಿದಿರಾ, ಸೊ ಗ್ರೂಪ್ ರೇಷ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಫ್ಲಾಟ್ ಇರೋರಿಗೆ ಇದು ಈ ಮಾಡೆಲ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಲಾಂಜರ್ ಮಾಡ್ಕೋಬೇಕಾ, ಲಾಂಜರ್ ಬಂದ್ಬಿಡುತ್ತೆ. ಬೆಡ್ ಹಾಕೋಬೇಕಾ, ಬೆಡ್ ಬಂದ್ಬಿಡುತ್ತೆ. ಎರಡು ಇದು ಸೇರಿಸ್ಬಿಟ್ರೆ ಫುಲ್ ಬೆಡ್ ಆಗ್ಬಿಡುತ್ತೆ. ನೋಡಿ ಇದ್ರದ್ದು ಈ ಸೋಫಾದ ಇದು 2 ಮಾಡೆಲ್ ನಿಮ್ಗೆ ಹೊರಗಡೆ ಈ ಕಡೆ ಇಟ್ಟಿರೋದು ಸೇಮ್ ಅದ್ರದ್ದೇನೆ ಸರ್. ಹಂಗಂದ್ರೆ ಎಷ್ಟು ಸೀಟರ್ ಇದು ಬರುತ್ತೆ ಇದು? ಸರ್ ಇದು ಇವಾಗ ನಾರ್ಮಲ್ ಆಗಿರೋದು ನೀವು ಒಂದು ಕೂತ್ಕೊಂಡಿರೋದು ಒಂದು ಸಿಂಗಲ್ ಸೀಟ್ ಅಲ್ಲಿ. ಇಲ್ಲಿ ಒಬ್ಬ ಕೂತ್ಕೋಬೇಕು, ಇಲ್ಲಿ ಒಬ್ಬ ಕೂತ್ಕೋಬೇಕು. 3 ಜನ 3 ಸೀಟ್ ಹಿಂಗ್ ಕೂತ್ಕೊಳ್ತಾರೆ. ಮತ್ತೆ ಒಂದು ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಕಾಫಿನಲ್ಲಿ ಇಬ್ರು ಕೂತ್ಕೋಬಹುದು ಸರ್. ಇದು ಒಬ್ರು ಆರಾಮಾಗಿ ಕೂತ್ಕೋಬಹುದು. ಹೌದು, ಬಟ್ ಇಬ್ರು ಆರಾಮಾಗಿ ಮಕ್ಳುಗಳು ಆತರ ನಮ್ ತರ ಪರ್ಸನಾಲಿಟಿ ಇರೋರು 2 ಜೋಡಿಸ್ಬಿಟ್ಟು ಒಂದು ಬೆಡ್ ಆಗ್ಬಿಡುತ್ತೆ. ಚಿಕ್ಕ ಮಕ್ಳು ಅವ್ರಿಗೆ ಮಲ್ಕೋಬಹುದು. ಹೌದು, ಕರೆಕ್ಟ್ ಸರ್. ಪ್ರೈಸ್ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಟ್ಬಿಡಿ ಸರ್. ಇದು ನೋಡಿ ಮಾರ್ಕೆಟ್ ನಲ್ಲಿ ಅಗೇನ್ ಹೇಳ್ತಾ ಇದ್ದೀನಿ 38 ಹೊರಗಡೆ ಆ ತರ ಹೇಳ್ತಾ ಇದ್ದಾರೆ. ಸರಿ, ನಿಮ್ಮ ಹತ್ರ ಕೊಡ್ತಾ ಇರೋದು 35 ಈ ಕ್ಲಾತ್ ನಲ್ಲಿ.
ಓಕೆ ಸರ್ ತುಂಬಾ ಕಸ್ಟಮರ್ಗೆ ಇನ್ನೇನು ಏನಂದ್ರೆ ಹ್ಮ್ ರೇಟ್ ಸರ್ ನೀವು ವಿಡಿಯೋನಲ್ಲಿ ಒಂದು ರೇಟ್ ಹೇಳ್ತೀರಾ, ಇಲ್ಲಿ ಒಂದು ರೇಟ್ ಹೇಳ್ತೀರಾ ಅಂದ್ಬಿಟ್ಟು ಹೇಳ್ತೀರಾ. ಇಲ್ಲ ಬಟ್ ಆ ತರ ಇಲ್ಲ. ಓಕೆ ನಾವು ವಿಡಿಯೋನಲ್ಲಿ ಏನ್ ಹೇಳ್ತಿರ್ತೀನಿ ಅದೇ ನೀವು ಇಲ್ಲಿ ಬಂದ್ರೂ ಸಿಕ್ಬಿಡುತ್ತೆ. ಸೇಮ್ ರೇಟ್ ಇರುತ್ತೆ. ಸೇಮ್ ರೇಟ್ ನಲ್ಲಿ ಸಿಕ್ಬಿಡುತ್ತೆ ಸರ್ ನೋಡಿ, ಇದಕ್ಕೂ ಎಷ್ಟು 5 ವರ್ಷ ವಾರಂಟಿ ನೀವು ಕೊಡ್ತೀರಾ? 5 ವರ್ಷ ವಾರಂಟಿ, ಸ್ಟಿಚಿಂಗ್ ಇರ್ಲಿ, ಫಾರ್ಮಿಂಗ್ ಇರ್ಲಿ, ಫ್ರೇಮಿಂಗ್ ಇರ್ಲಿ. ಓಕೆನಾ. ಮತ್ತೆ ಕಾಸ್ಟ್ ನಲ್ಲಿ ಇದು ಬರೀ 35,000 ಆಗುತ್ತೆ. ನೆಕ್ಸ್ಟ್ ಸರ್ ಇದೊಂದು ನೋಡ್ತಾ ಇದೀವಿ ಮಾಡಲ್ಲು. ಏನ್ ಮಾಡಲ್ ಇದು ಸರ್? ಇದು ಬೆಡ್ ಕಮ್ ಸೋಫಾ ಅಂತೀವಿ. ಬೆಡ್ ಕಮ್ ಸೋಫಾ ಬೆಡ್ ಕಮ್ ಸೋಫಾ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೆಡ್ ರೆಸ್ಟ್ ಬಂದ್ಬಿಡುತ್ತೆ. ಓಕೆನಾ. ಕಂಪ್ಲೀಟ್ ಇದು ಬಂದ್ಬಿಟ್ಟು ನಿಮ್ಗೆ ಅಲ್ಲಿ ಒಂದು ಲಾಂಜರ್ ಇರುತ್ತೆ. ಓಕೆ. ಇಲ್ಲಿ ಒಬ್ರು ಮಲ್ಕೋಬಹುದು, ಅಲ್ಲಿ ಒಬ್ರು ಮಲ್ಕೋಬಹುದಲ್ಲ. ಸೊ ಇಬ್ರು ಮಲ್ಕೋಬಹುದು. ಸೊ ಇದು ಕ್ಲೋಸ್ ಮಾಡಿ ತೋರಿಸಿ ಸರ್ ಇದನ್ನ. ಸರಿ. ಸೊ ನೋಡಿ ಇವಾಗ ನಿಮ್ಗೆ ಸಿಂಪಲ್ ಪ್ರೆಷರ್ ಇಲ್ಲ. ಅಲ್ಲಿ ನೋಡಿ ಹಿಂಗ್ ಬಿಟ್ರೆ ಹೋಗ್ಬಿಡುತ್ತೆ. ತಳಿದ್ರೆ ವೈಡ್ ಕ್ಲೋಸ್ ಆಗುತ್ತೆ. ಸೊ ಸೋಫಾ ಆಗ್ಬಿಡುತ್ತೆ. 3 ಸೀಟರ್ ಸೋಫಾ ಆಗ್ಬಿಡುತ್ತೆ. 3 ಸೀಟರ್ ಸೋಫಾ ಇದು. ಹೌದು. ಮತ್ತೆ ಇನ್ನೊಂದು ಏನಂದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಈ ಸೈಡ್ ಲಾಂಜರ್ ಬಂದ್ಬಿಡುತ್ತೆ. ಈ ಸೈಡ್ ಬೇಕಾ ಆ ಸೈಡ್ ಬೇಕಾ ಮಾಡ್ಕೊಡ್ಬಿಡುತ್ತೆ. ಅದು ನಾವು ಹೌದಾ? ಅದು ನಾವು ಮಾಡ್ಕೊಳಕ್ ಆಗಲ್ವಾ ಅದನ್ನ? ಇಲ್ಲ ಸರ್, ಇದು ಬಂದ್ಬಿಟ್ಟು ನೋಡಿ ಹ್ಯಾಂಡ್ ರೆಸ್ಟ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದೀವಿ. ಅದು ಅಟ್ಯಾಚ್ ಇದೆ ಅಲ್ಲ? ಅದು ಅಟ್ಯಾಚ್ ಇದೆ. ಸರಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇದು ಒಳಗಡೆ ಸ್ಟೋರೇಜ್ ಹಾಕೋಬಹುದು ನೀವು. ಏನ್ ಸ್ಪೇಸ್ ಹಿಡಿಯುತ್ತೆ ಸರ್ ಸ್ಟೋರೇಜ್ ಅಂತ ಬಂದ್ರೆ? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 5 ಫೀಟ್ ಹಿಂಗ್ ಬಂದ್ಬಿಡುತ್ತೆ. ಓಕೆ. ಒಳಗಡೆಯಿಂದ ಹಿಂಗ್ ಬಂದ್ಬಿಟ್ಟು ನಿಮ್ಗೆ 2 ಫೀಟ್ ಬರುತ್ತೆ ಸ್ಟೋರೇಜ್ ಹಾಕಕ್ಕೆ. ನಿಮ್ ಪ್ಲೈವುಡ್ ಹಾಕಿರ್ತೀವಿ ಒಳಗಡೆ. ಓಕೆ. ಮತ್ತೆ ಹೈಡ್ರೋಲಿಕ್ ತರ ಕೆಲಸ ಮಾಡುತ್ತೆ. ಪುಷ್ ಅಂಡ್ ಪುಲ್ ಈಸಿಯಾಗಿ ಇರುತ್ತೆ. ಸೊ ನೋಡಿ ನೀವು ಜಾಸ್ತಿ ತುಂಬಾ ಟೈಟ್ ಸ್ಮೂತ್ ಆಗಿ ಹೋಗುತ್ತೆ ಸರ್. ತುಂಬಾ ಪ್ರೆಷರ್ ಕೊಟ್ಟು ಹಾಕ್ಬೇಕು ಅನ್ನೋದೇನು. ಆರಾಮಾಗಿ ಮಕ್ಳನ್ನ ತೆಗ್ಬಿಡ್ಬೋದು, ಮಕ್ಳನ್ನ ಹಾಕೋಬಹುದು. ಹೌದು, ಅಷ್ಟೊಂದು ಇದು ಮಾಡ್ಕೋಬಹುದು. ಓಕೆ. ಬಟ್ಟೆನಲ್ಲಿ ಡಿಫ್ರೆನ್ಸ್ ಇರುತ್ತೆ, ಬಟ್ಟೆ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಸಿನ್ಸ್ ನಾವು ಏನಕ್ಕೆ ಇದೇ ಕಲರ್ ಹಾಕ್ತಾ ಇರ್ತೀವಿ ಅಂದ್ರೆ ಇದು ಫಾಸ್ಟ್ ಮೂವಿಂಗ್ ಅಂತ. ಕಲರ್ ಫಾಸ್ಟ್ ಮೂವಿಂಗ್ ಇದ್ರೆ ನಾವು ಅದೇ ಕಲರ್ ಹಾಕೋದು. ಎಷ್ಟಂದ್ರೆ ಲಾಸ್ಟ್ ಪ್ರೈಸ್ ಇದು? ಸರ್ ಇದು 40,000 rupees. 40,000. ಓಕೆ. ನೆಕ್ಸ್ಟ್ ಸರ್ ಇನ್ನೊಂದು ತೋರಿಸ್ತಾ ಇದ್ವಿ. ಬೆಡಲ್ ಶೇಪ್ ಬೆಡ್ ಕಮ್ ಸೋಫಾ. ಇದು ಬೆಡ್ ಕಮ್ ಸೋಫಾ. ಇದನ್ನು 3 ಜನ ಆರಾಮಾಗಿ ಕೂತ್ಕೋಬಹುದು. ಇದು ಎಷ್ಟು ಡೆನ್ಸಿಟಿ ಬರ್ತಿದೆಲ್ಲ ಸರ್? ಇದು 40 ಡೆನ್ಸಿಟಿನೂ ಫಾರ್ಮ್ ಬರುತ್ತೆ ನಿಮಗೆ. 40 ಡೆನ್ಸಿಟಿ ಫ್ರಂಟ್ ಎಲ್ಲ 40 ಡೆನ್ಸಿಟಿ ಬರುತ್ತೆ. ಏನಕ್ಕೆ ಅಂದ್ರೆ ಬೆಡ್ ಆಗ್ಬಿಡುತ್ತೆ. ಇದು ಬೆಡ್ ಆಗುತ್ತೆ. 6 by 6.5 ಬೆಡ್ ಆಗುತ್ತೆ. ಓಕೆ. ಸೊ ಓಪನ್ ಮಾಡಿ ತೋರಿಸೋಣ. ಲಾಂಜರ್ ಟೈಪ್ ಇದು ಮಾಡ್ಕೋಬಹುದು. ಇಲ್ಲಿ ಸ್ಟೋರೇಜ್ ಬಂದ್ಬಿಡುತ್ತೆ ನಿಮಗೆ. ಇದು ಸ್ಟೋರೇಜ್ ಹಾಕೋಬಹುದು. ಏನ್ ಬೇಕು ನಿಮಗೆ, ಪಿಲ್ಲೋಸ್, ಬ್ಲಾಂಕೆಟ್ಸ್ ಏನ್ ಬೇಕು ಸ್ಟೋರೇಜ್ ಆಪ್ಷನ್ ಇದೆ. ಮಾಮೂಲಿ ಸೋಫಾ ತರ ಮಾಡ್ಕೋಬಹುದು, ಲಾಂಜರ್ ಮಾಡ್ಕೋಬಹುದು, ಪ್ಲಸ್ ನೀವು ಕಾಟ್ ತರಾನು ಮಾಡ್ಕೋಬಹುದು. ಆಗ್ಬಿಡುತ್ತೆ ನಿಮಗೆ. ಸರಿ. ಮತ್ತೆ ನಿಮ್ಗೆ ಇಲ್ಲ ನೀವು ಬೆಡ್ ಮಾಡ್ಬೇಕು, ಇವಾಗ ಮಲ್ಬಿಡ್ಬೇಕಂದ್ರೆ ನೋಡಿ ಈ ತರ ಬೆಡ್ ಈ ತರ. ಸರ್ ಇದು ನೀವು ಇವಾಗ ಓಪನ್ ಮಾಡಿ ಹಿಂಗೆ ಇಟ್ಬಿಟ್ರೆ ಇದು ಗೊತ್ತೇ ಆಗಲ್ಲ ಜನಕ್ಕೆ, ಇದು ಸೋಫಾನು ಮಾಡ್ಕೋಬಹುದು. ಹೌದು ಅಂತ ಗೊತ್ತೇ ಆಗಲ್ಲ. ಇದು ಬೆಡ್ ತರಾನೇ ಕಾಣಿಸ್ತಾ ಇದೆ ಆಕ್ಚುಲಿ. ಇದು ನೋಡಕ್ ಹೋದ್ರೆ 2 ಪಿಲ್ಲೋ ಆಗ್ಬಿಟ್ರೆ ಇಬ್ರು ಆರಾಮಾಗಿ ಮಲ್ಕೋಬಹುದಲ್ಲ. ಮತ್ತೆ ಇದು ಹಿಂದ್ಗಡೆ ಏನ್ ಡಿಸೈನ್ಸ್ ಇದೆ, ನೀವು ಎಷ್ಟು ಡಿಸೈನ್ ಚೇಂಜ್ ಮಾಡ್ಬೇಕು, ನಮ್ಮ ಹತ್ರ ಮಲ್ಟಿಪಲ್ ಡಿಸೈನ್ಸ್ ಇದೆ, ಅದು ಚೇಂಜ್ ಮಾಡ್ಕೋಬಹುದಾ? ಮತ್ತೆ ಕಲರ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ, ಕಲರ್ ಚೇಂಜ್ ಮಾಡ್ಕೋಬಹುದು. ಇದು ಏನು ವುಡ್ ಬರುತ್ತೆ ನೀವು ಹಾಕಿರೋದು? ಸರ್ ಇದು ನೀಮ್ ವುಡ್ ಕಂಪ್ಲೀಟ್. ಇದು ಫ್ರೇಮ್ ಎಲ್ಲ ಪೂರ್ತಿ ನೀಮ್ ವುಡ್ ನಲ್ಲಿ ಬರುತ್ತೆ. ವಾರಂಟಿ ಇದಕ್ಕೆ ಕೊಡೋದು? ಇದು ಕಂಪ್ರೆಸ್ ಪ್ಲೈವುಡ್ ನಲ್ಲಿ ಇಲ್ಲ, ನೀಮ್ ವುಡ್ ನಲ್ಲಿ ಇರೋದು. ಹೌದಾ? ಹೌದು. ಇದಕ್ಕೂ 5 years ವಾರಂಟಿ ಬಂದ್ಬಿಡುತ್ತೆ ನಿಮಗೆ. 5 years ವಾರಂಟಿ ಬಂದ್ಬಿಡುತ್ತೆ. ಪ್ರೈಸ್ ಅಂತ ಬಂದ್ರೆ ಸರ್ ಏನಾಗ್ಬೋದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 35,000 ಇದೆ. ಮಾರ್ಕೆಟ್ ನಲ್ಲಿ 40,000 ಹೇಳ್ತಾರೆ, ಸೇಲ್ ಮಾಡ್ತಾರೆ. ಬಟ್ ನಾವು 35,000 ಗೆ ಮಾತ್ರ ಕೊಡ್ತಾ ಇದೀವಿ. ಓಕೆ. ನೆಕ್ಸ್ಟ್ ಸರ್ ಇದು ನೆಕ್ಸ್ಟ್ ನೋಡಿ ಸರ್, ಬುಗಾಟಿ ಇಂಟ್ರಡಕ್ಷನ್ ಬೇಡ ಅನ್ಸುತ್ತೆ. ಏನು ಹೇಳೋದೇ ಬೇಡ ಸರ್. ಇದು ಹಂಗೋ ಹೇಳ್ಬಿಡೋಣ. ಬುಗಾಟಿ ಹೆಸರಲ್ಲೇ ಇದೆ. ಬುಗಾಟಿ ಹೆಸರಿನಲ್ಲಿನೇ ಇದೆ. ಮತ್ತೆ ಇದ್ರದ್ದು ಸರ್ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಬುಗಾಟಿ ತುಂಬಾ ಜಾಗ ಸಿಗ್ತಾ ಇದೆ. 28,000 29,000 ಎಲ್ಲ ಸಿಕ್ಕುತ್ತೆ. ಕಾಪಿನೂ ಸಿಗ್ತಾ ಇದೆ. ಕಾಪಿನ ಹೇಳ್ಬೋದು. ಎಲ್ಲ ಒರಿಜಿನಲ್ ಸಿಕ್ಕೋದು ಸ್ವಲ್ಪ ಕಷ್ಟನೇ. ಓಕೆನಾ. ಇವಾಗ ಇದ್ರದ್ದು ನೋಡಿ, ಸ್ಟಿಚಿಂಗ್ ನೋಡಿ, 10 mm ಸ್ಟಿಚಿಂಗ್ಸ್. ಹೌದು. ವಿಡಿಯೋನಲ್ಲಿ ಅಷ್ಟೊಂದು ಕ್ಲಾರಿಟಿನಲ್ಲಿ ಗೊತ್ತಾಗಲ್ಲ ಅನ್ಸುತ್ತೆ, ಬಟ್ ಬಂದ್ಬಿಟ್ಟು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ಫಿನಿಶಿಂಗ್, ಫಿನಿಶಿಂಗ್, ಡೀಟೇಲ್ ವರ್ಕ್, ಇಲ್ಲ ನಮ್ದು ಸೀಟಿಂಗ್ ಇರ್ಲಿ, ಇಲ್ಲ ಹೆಡ್ ರೆಸ್ಟ್ ಇರ್ಲಿ, ಅದ್ರದ್ದು ಫಿನಿಶಿಂಗ್ ನೋಡಿ. ನಾನು ಏನ್ ಹೇಳ್ತೀನಿ, ಕಸ್ಟಮರ್ಗೆ ಒಂದು ಚಾಲೆಂಜ್ ಆಗಿ ಹೇಳ್ತೀನಿ, ಈ ತರ ಬುಗಾಟಿ ಎಲ್ಲೋ ಸಿಕ್ಕಲ್ಲ, ಅದೊಂದು ಚಾಲೆಂಜ್. ಓಕೆ, ಚೆನ್ನಾಗಿದೆ ಸರ್. ಇದರಲ್ಲಿ ನಿಮ್ಗೆ ಕಾರ್ನರ್ ಒಬ್ರು ಆರಾಮಾಗಿ ಕೂತ್ಕೋಬಹುದು. ಕಾರ್ನರ್. ಸೊ ಇದು 1 ಸೀಟರ್ ಅಂತಾನೆ ಹೇಳ್ಬೋದು. ಸೀಟರ್ ಲೆಕ್ಕ ಅನ್ಬಿಟ್ಟು ಹೇಳ್ಕೋಬಹುದು. 6 layers ಆಫ್ ಹೆಡ್ ರೆಸ್ಟ್. ಸರಿ. ಹ್ಯಾಂಡಲ್. ಓಕೆ. 1 feet ಹ್ಯಾಂಡಲ್. ಮತ್ತೆ ಇದರಲ್ಲಿ ಕುಷನಿಂಗ್ ನೀವು ನೋಡಿ ಕರೆಕ್ಟ್ ಆಗಿ 4 inches ಕುಷನ್. ಈ ಸೀಟಿಂಗ್ ನಲ್ಲಿ ನಿಮ್ಗೆ 6 inches ಕುಷನಿಂಗ್ ಕೊಟ್ಟಿರ್ತೀವಿ. 6 to 7 inches ಕುಷನ್. ಮತ್ತೆ ಹ್ಯಾಂಡಲ್ ನಲ್ಲಿ ನಿಮ್ಗೆ 4 inches ಕುಷನಿಂಗ್ ಕೊಟ್ಟಿರ್ತೀವಿ. ಹೆಡ್ ರೆಸ್ಟ್ ನಲ್ಲಿ ನಿಮ್ಗೆ ಕುಷನಿಂಗ್ ಬಂದ್ಬಿಡುತ್ತೆ, ಫಾರ್ಮಿಂಗ್ ಬಂದ್ಬಿಡುತ್ತೆ. ಫಾರ್ಮಿಂಗ್ ಕೊಟ್ಟಿದಾರಲ್ಲ.
ಫಾಸ್ಟ್ ಮೂವಿಂಗ್ ಚೆನ್ನಾಗಿದೆ ಸರ್ ಇದು ಬುಕಾಟಿ. ಇವಾಗ ಕ್ವಾಲಿಟಿ ತುಂಬ ವೈಸ್ ನೋಡಕ್ ಹೋದ್ರೆ ಇದು ನಿಮ್ಗೆ 35,000 ಮಾತ್ರ ಅನ್ಕೋಬಹುದು. 35,000 ಕಮ್ಮಿ. 50,000. ನಾನು ಅದನ್ನೇ ಹೇಳಕ್ ಬಂದೆ, ಹೊರಗಡೆ ಇದೇ ಥರ ಸೇಮ್ ಟು ಸೇಮ್ ಕ್ವಾಲಿಟಿ ಇದು ಕೂತ್ಕೊಂಡಾಗ ಗೊತ್ತಾಗುತ್ತೆ, ಮುಟ್ಟಿ ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ನಿಮಗೆ ಖಂಡಿತ ಇದು ಗೊತ್ತಾಗುತ್ತೆ. 35,000 ಕೊಡಬೇಕಾ 50,000 ಕೊಡಬೇಕಾ? ಕರೆಕ್ಟ್ ಸರ್. ಸೊ ಹೇಳ್ತಾ ಇರೋದು ನಿಮಗೆ ಕಂಪೇರ್ ಮಾಡ್ತಾ ಇರೋದು ಇದು ಶೋರೂಮಲ್ಲಿ ಏನು ರೇಟ್ ಇರುತ್ತೆ, ಏನು ಕ್ವಾಲಿಟಿ ಕೊಡ್ತಾರೆ ಅದೇ ಕ್ವಾಲಿಟಿ ನಿಮಗೆ ಇಲ್ಲಿ ಸಿಗುತ್ತೆ. ಬನ್ನಿ, ನಿಮ್ಗೆ ಇಲ್ಲಿ ಅಮ್ಮಮ್ಮ ಅಂದ್ರು ಸರ್ 15,000 ರೂಪಾಯಿ ಕಮ್ಮಿ ಸಿಗುತ್ತೆ ಇಲ್ಲಿ ನಿಮಗೆ. ಇತ್ತು ವಾರಂಟಿ ಸಮೇತನೂ ಸಿಗುತ್ತೆ ಇಲ್ಲಿ. 50,000 ಬುಕಾಟಿನ ನಾವು ಕೊಡ್ತಾ ಇರೋದು 35,000ಗೆ ಮಾತ್ರ. ಖಂಡಿತ ಸರ್, ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಸರ್ ಇನ್ನೊಂದು ಇದರಲ್ಲಿ ಬಂದ್ಬಿಟ್ಟು 3 ಸೀಟರ್ ಹಿಂಗ್ ಬರುತ್ತೆ, 2 ಸೀಟರ್ ಇಲ್ಲಿ ಬರುತ್ತೆ. 3 ಸೀಟರ್ ಕಾಣಿಸ್ತಾ ಇರ್ಬೋದು, 3 ಸೀಟರ್ ಸಿಕ್ಕಲ್ಲ. ಇದು ಆರ್ಡರ್ದು ಪೀಸ್, ಅದಕ್ಕೆ ನಿಮ್ಗೆ 3 ಸೀಟರ್ ಇಲ್ಲಿ ಬರ್ತಾ ಇರೋದು. ಓಕೆ ಓಕೆ. ತುಂಬಾ ಕನ್ಫ್ಯೂಷನ್ ಏನ್ ಮಾಡ್ಬೋದು, ನಾನು ಅದೇ ನೋಡಿದೆ, ಯಾಕೆ ಇಷ್ಟು ದೊಡ್ಡದಾಗಿ ಬರ್ತಾ ಇದೆ, ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇಲ್ಲ ನೀವು 6 ಸೀಟರ್ ತೋರಿಸಿದ್ದೀರಾ, ಕರೆಕ್ಟ್, ಅದೊಂದು ಹೇಳ್ಬಿಡಿ ಸ್ಪೆಸಿಫಿಕ್ ಆಗಿ. ಸೊ ಇದು ಬರೋದು 7 ಸೀಟರ್ ಇದು. ಹೌದು, ಇಲ್ಲಿ 2 ಸೀಟರ್ ಬರುತ್ತೆ, 2 ಸೀಟರ್. ಇಲ್ಲಿ 3 ಸೀಟರ್ ಬರುತ್ತೆ. ಇಲ್ಲಿ ಒಂದು ಕಾರ್ನರ್ ಬರುತ್ತೆ, ಒಂದು ಟೀಪಾಯ್ ಬರುತ್ತೆ, 2 ಪಫೀಸ್ ಬರುತ್ತೆ. 35,000 ಆಗುತ್ತೆ. ಇಷ್ಟೆಲ್ಲ ಕೊಟ್ಟು 35,000 ಕೊಡ್ತಾ ಇದಾರೆ. ಇದರಲ್ಲಿ ಒಂದು ಸೀಟ್ ಎಕ್ಸ್ಟ್ರಾ ಇದೆ, ಅದಕ್ಕೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಖಂಡಿತ ಸರ್, ಇದು ಆರ್ಡರ್ದು ಪೀಸ್. ಸರಿ, ನೆಕ್ಸ್ಟ್ ಸರ್ ಏನ್ ಮಾಡಲ್ ಇದು? ಇನ್ನು ಸ್ವಲ್ಪ ಬುಕಾಟಿ ತರ ಕಾಣಿಸ್ತಾ ಇದೆ ಇದು. ಇಲ್ಲ ಸರ್, ಅಗೇನ್ ಅದೇ ನೋಡಿ, ಕಸ್ಟಮರ್ ಏನಂದ್ರೆ ಸರ್ ಬುಕಾಟಿ ಅಂತಾರೆ, ಬುಕಾಟಿ ಇಲ್ಲ ಇದು. ಮತ್ತೆ ಇದು ಅಡ್ಜಸ್ಟಬಲ್ ಸೋಫಾ. ಅಡ್ಜಸ್ಟಬಲ್ ಹೆಂಗ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು ಮನೆಗೆ. ಇದಕ್ಕೂ ಬಂದ್ಬಿಟ್ಟು ಅಡ್ಜಸ್ಟಬಲ್ ಏನಕ್ಕೆ ಅಂತೀವಿ ಅಂದ್ರೆ, ನೋಡಿ ಸರ್ ಇದರಲ್ಲಿ ಬಂದ್ಬಿಟ್ಟು ಫಸ್ಟ್ ಸ್ಟೋರೇಜ್ ಸಿಗುತ್ತೆ ನಿಮಗೆ. ಸ್ಟೋರೇಜ್ ಇದೆ, ಇದು ರಿಮೂವ್ ಮಾಡ್ಕೋಬಹುದು, ಇದು ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು. ಓಕೆನಾ? ಮತ್ತೆ ನಿಮ್ಗೆ ಹ್ಯಾಂಡಲ್ಸ್ ವುಡನ್ ಹ್ಯಾಂಡಲ್ ಬರುತ್ತೆ, 2 ಸೈಡ್ ಬರುತ್ತೆ ನಿಮಗೆ. ಕೆಳಗಡೆನೂ ವುಡ್ ಇರುತ್ತೆ, ಮೇಲ್ಗಡೆನೂ ವುಡ್. ಮತ್ತೆ ಅದೇ ತರ ಈ ಕಡೆನೂ ಕೊಟ್ಟಿದ್ದೀರಾ, 2 ಸೈಡ್ ಅದೇ ತರ ಬರುತ್ತೆ. ಸರಿ. ಮತ್ತೆ 3 ಸೀಟರ್ ಇಲ್ಲಿ ಬರುತ್ತೆ, 2 ಸೀಟರ್ ಇಲ್ಲಿ ಬರುತ್ತೆ, ಕಾರ್ನರ್ ಬರುತ್ತೆ, ಮತ್ತೆ ಸ್ಟೋರೇಜ್ ಬರುತ್ತೆ, ಒಂದು ಟೀಪಾಯ್ ಬರುತ್ತೆ, 2 ಪಫಿ ಬರುತ್ತೆ, ಇದಕ್ಕೂ ಹೆಡ್ ರೆಸ್ಟ್ ಸ್ಟೋರೇಜ್ ಬರುತ್ತೆ. ಓಕೆ. ಮತ್ತೆ ಇದು ಬಂದ್ಬಿಟ್ಟು ಮೈಕ್ರೋ ಫ್ಯಾಬ್ರಿಕಿಂಗ್ ಕ್ಲಾತ್ಸ್. ನಿಮಗೆ ಹೀಟ್ ಪ್ರೂಫ್, ಹೀಟ್ ನಲ್ಲಿ ಹೀಟ್ ಆಗಲ್ಲ, ಎಷ್ಟೊತ್ತವರೆಗೂ ಕೂತ್ಕೊಂಡ್ರು ಹೀಟ್ ಆಗಲ್ಲ. ಹೌದು, ವಾಟರ್ ರೆಸಿಸ್ಟೆಂಟ್, ಮತ್ತೆ ಡಸ್ಟ್ ಪ್ರೂಫ್. 10 mm ಥ್ರೆಡ್ಸ್ ನ ಸ್ಟಿಚ್ ಮಾಡಿರೋದು ನಾವು. ಓಕೆ. ಮತ್ತೆ ಹ್ಯಾಂಡಲ್ ಬಂದ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆವರೆಗೂ ನಿಮ್ಗೆ ಫುಲ್ ಹ್ಯಾಂಡ್ ರೆಸ್ಟ್ ತರ ಮಾಡಿದೀವಿ. ಮತ್ತೆ ಬ್ಯಾಕ್ ನಲ್ಲಿ ಪಾಲಿಫಿಲ್ ಮಾಡಿದೀವಿ, ಅಟ್ಯಾಚ್ಡ್ ವಿತ್ ಬ್ಯಾಕ್ ಸಪೋರ್ಟ್. ಅದೇ ತರ ನಿಮ್ಗೆ 2 ಸೀಟಿಂಗ್ ಇಲ್ಲಿ ಬಂದ್ಬಿಡುತ್ತೆ, 1 ಸಿಂಗಲ್ ಸೀಟರ್ ಆರಾಮಾಗಿ ಕೂತ್ಕೋಬಹುದು. ಒಂದು ಸೀಟಿಂಗ್ ಇಲ್ಲಿ ಏನಿದೆ ಅಷ್ಟೇ ಸೈಜ್ ಪಿಲ್ಲೋ ಬಂದಿದೆ, ಮತ್ತೆ ಪಕ್ಕದಲ್ಲಿ ಅದೇ ಸೈಜ್ ನಲ್ಲಿ ಬಂದಿದೆ. ಸೊ ಕಾರ್ನರ್ ನೀವು ನೋಡಕ್ ಹೋಗಿದ್ರೆ ವೇಸ್ಟ್ ಆಗೋದಿಲ್ಲ, ಚಾನ್ಸೇ ಇಲ್ಲ. ತುಂಬಾ ಜಾಗ ಏನಾಗುತ್ತೆ, ವೇಸ್ಟ್ ಆಗ್ಬಿಡುತ್ತೆ ಕಾರ್ನರ್. ನಮ್ಮ ಹತ್ರ ಕಾರ್ನರ್ ವೇಸ್ಟ್ ಆಗಲ್ಲ. ಇದು ತುಂಬಾ ಜನ ಇದೇ ತರ ತಗೊಳ್ತಾರೆ, ಅವ್ರಿಗೇನು ಖಂಡಿತ ಸರ್. ಈಗ ಆಲ್ಮೋಸ್ಟ್ ಜನಗಳು ಕಾರ್ನರ್ ಸೋಫಾ ಅಂತಾನೆ ಕೇಳ್ಕೊಂಡ್ ಬರ್ತಾರೆ ಇವಾಗ. 3+1 ಕಿಂತ ರಿಕ್ವೈರ್ಮೆಂಟ್ ಇರಲ್ಲ ಸರ್. ಇವಾಗ ಇದ್ರದ್ದು ನೀವು ಕಸ್ಟಮೈಸೇಷನ್ ಮಾಡೋದೇ ಬೇಡ, ಆಲ್ರೆಡಿ ಎಲ್ಲ ನೀವೇ ಕೊಟ್ಬಿಟ್ಟಿದ್ದೀರಾ. ಇದಕ್ಕೆ ಬೇಕು ಅನ್ನೋದು ಏನು ಇಲ್ಲ. ಕಪ್ ಹೋಲ್ಡರ್ ಇದೆ, ಸ್ಟೋರೇಜ್ ಇದೆ, ಇದಿದೆ. ಸೊ ಎಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಅಡ್ರೆಸ್ ಕೊಟ್ಟಿದ್ದೀರಾ, ಎಲ್ಲ ರೆಡಿ ಇದೆ. ಏನು ಮಾಡ್ಕೋಬೇಕು, ಕಸ್ಟಮೈಸ್ ಮತ್ತೆ ಮಾಡಿಸ್ಬೇಕು. ಕಸ್ಟಮೈಸ್ ಮಾಡ್ಕೋಬೇಕಂದ್ರೆ ಒಂದೇ ಏನು ಹೇಳಿ, ಅದು ಕಲರ್ ಅಷ್ಟೇ, ಇನ್ನೇನು ಇಲ್ಲ ಸರ್. ಇದು ಅಗೇನ್ ಮಾರ್ಕೆಟ್ ನಲ್ಲಿ 55,000 ನಡೀತಾ ಇದೆ, ನಾನು ಕೊಡ್ತಾ ಇದ್ದೀನಿ 45,000ಗೆ ಮಾತ್ರ. 45,000. ಕೆಲವರು ಮನೆಗಳಲ್ಲಿ ಸೋಫಾಗಳು ತೊಗೊಳೋದೇ ಉದ್ದೇಶಗಳು ಸರ್, ಕಂಫರ್ಟ್ಗೂ ತೊಗೊಂತಾರೆ. ಕೆಲವರು ಲುಕ್ ಚೆನ್ನಾಗಿ ಕಾಣ್ಲಿ ಮನೆ ಲುಕ್ ಫರ್ನಿಚರ್ ಸರ್ ಅಲ್ವಾ. ಸೋಫಾ ಹಾಕೊಂಡ್ರೆ ಮನೆ ಎಷ್ಟು ದುಡ್ಡು ಸ್ಪೆಂಡ್ ಮಾಡ್ಬಿಟ್ಟು ಸೋಫಾ ಟೈಪ್ ನೀವು ಹಾಕಿಲ್ಲ ಅಂದ್ರೆ ಮನೆ ಲುಕ್ ಅಷ್ಟು ಬರಲ್ಲ. ಸೊ ಮನೆ ಲುಕ್ ಬೇಕಾ, ಈ ತರ ಸೋಫಾ ತಗೊಳ್ಳಿ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. 4 ಜನ ಕೇಳ್ತಾರೆ ನಿಮ್ಗೂ, ಸೊ ಸೋಫಾ ಎಲ್ಲಿ ತೊಗೊಂಡ್ರಿ ಈ ಥರ ಅಂತ ಕೇಳ್ಕೊಂಬರ್ತಾರೆ. ಸೊ ಅವಾಗ ನೀವು ಒಂದೇ ಮಾತು ಹೇಳಬೇಕು, ಸ್ಟಾರ್ಟ್ ಅಡ್ರೆಸ್ಗೆ ಬನ್ನಿ, ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ. ನೆಕ್ಸ್ಟ್ ಸರ್, ಈ ಸೋಫಾ ಮಾತ್ರ ತುಂಬಾ ಚೆನ್ನಾಗಿದೆ. ಏನು ಮಾಡೆಲ್ ಅಂತಾರೆ ಸರ್ ಇದನ್ನ? ಫಸ್ಟ್ ಕೂತ್ಕೊಂಡು ಫೀಲ್ ನೋಡಿ ಸರ್. ನೋಡಿ, ಈ ಬ್ಯಾಕ್ ರೆಸ್ಟ್ ಮಾತ್ರ ಸೂಪರ್ ಆಗಿದೆ, ಖಂಡಿತ ಸಖತ್ತಾಗಿದೆ ಇದು. ಫೀಲ್ ನಲ್ಲಿ ಸರ್ ನಮ್ಮ ಹತ್ರ ಮಾಡಲ್ಸ್ ಇದೆ, ಸೆಲೆಕ್ಟೆಡ್ ಮಾಡಲ್ಸ್. ಫೀಲ್ ನಲ್ಲಿ ಮಾತ್ರ ನಾವು ಕಸ್ಟಮರ್ಗೆ 1% ಚಾನ್ಸ್ ಕೊಡಲ್ಲ, ಫೀಲ್ ಬಂದಿಲ್ಲ ಅಂದ್ಬಿಟ್ಟು ಆ ಥರ ಚಾನ್ಸ್ ಕೊಡಲ್ಲ ಅಲ್ಲ. ಫೀಲ್ ನಲ್ಲಿ ಬಂದೇ ಬರುತ್ತೆ. ನೀವು ಕೂತ್ಕೊಂಡ ತಕ್ಷಣ ಅನ್ಕೋಬೇಕು ವರ್ತ್ ಇದೆ ಸರ್. ಕೂತ್ಕೊಂಡ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಪಕ್ಕ ವರ್ತ್ ಇದೆ. ನೀವು ಕೊಡೋ ರೇಟು ವರ್ತ್ ಇದೆ. ಮತ್ತೆ ಕರೆಕ್ಟ್ ಸರ್, ನಾನು ಅದೇ ಹೇಳ್ತಾ ಇರೋದು. ಕೂತ್ಕೊಳ್ಳುವಾಗ ನಿಮ್ ಬಟ್ಟೆ ಇರ್ಲಿ, ಫೀಲ್ ಇರ್ಲಿ, ಇದು ನೋಡೋ ಪ್ರೀಮಿಯಂ ಸೆಗ್ಮೆಂಟ್ ತರ ಕಾಣಿಸ್ತದೆ ಸರ್. ಶೋರೂಮ್ ರೇಟ್ ಅಂತೂ ಇರಲ್ಲ ತಾನೆ ಸರ್? ಶೋರೂಮ್ ರೇಟ್ ಎಲ್ಲ ನಾವು ಕೊಡಲ್ಲ ಸರ್, ನಾವು ಕೊಡೋದು ಮ್ಯಾನುಫ್ಯಾಕ್ಚರಿಂಗ್ ರೇಟು. ಸರಿ ಸರ್, ನಾನು ಏನು ಹೇಳ್ತಾ ಇದ್ದೀನಿ, ಹೋಲ್ಸೇಲ್ ರೇಟ್ ಇಲ್ಲ, ರಿಟೇಲ್ ರೇಟ್ ಇಲ್ಲ. ಸರಿ, ನಾನು ಕೊಡ್ತಾ ಇರೋದು ಮ್ಯಾನುಫ್ಯಾಕ್ಚರಿಂಗ್ ರೇಟ್. ಇಲ್ಲಿ ಕರೆಕ್ಟಾಗಿ ಕುಷನಿಂಗ್ ನೋಡ್ಕೋಬಹುದು. 8 ಇಂಚಸ್ ಕುಷನಿಂಗ್, 8 ಇಂಚು, 8 ಇಂಚಸ್ ಕುಷನಿಂಗ್. ಸರಿ ಸರಿ.
ಸ್ವಲ್ಪ ನಿಮ್ಗೆ ಡೀಟೇಲ್ ಕಾಣಿಸ್ತಿರ್ಬೋದು ಯಾವ ಥರ ಇದೆ ಅಂತ. ಸಕಾಲ ಕಾಣಿಸ್ತಿದೆ ಸರ್. ಮತ್ತು ಇಲ್ಲಿ ಪ್ಲೇವುಡ್ ಏನು ಹಾಕಿದ್ದೀರಾ. ಬ್ಯಾಕ್ ನಿಮ್ಗೆ ಬ್ಯಾಕ್ ಸಪೋರ್ಟ್ ನೀವು ಹೇಳಂಗೆ ಇಲ್ಲ ಸರ್. ಇದು 7 ಇಂಚಸ್ ಬ್ಯಾಕ್ ಇದು ಕೊಟ್ಟಿದ್ದೀವಿ ಸರ್. ಸಕ್ಕದಾಗಿದೆ. ಖಂಡಿತ ಒಂದ್ಸಲಿ ಬಂದು ವಿಚಾರಿಸಿ. ಕ್ಲಾತ್ ಇಂಪಾರ್ಟೆಂಟ್ ಕ್ಲಾತ್ ಯೂಸ್ ಮಾಡಿದ್ದೀವಿ. ಕ್ಲಾತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ನಿಮಗೆ ಪಾಲಿಫಿಲ್ನ ಮಾಡಿದ್ದೀವಿ. ಅದು ಬಂದ್ಬಿಟ್ಟು ರಿಲಯನ್ಸ್ ನಮ್ಮ ಹತ್ರ ಎಲ್ಲ ಪಾಲಿಫಿಲ್ ರಿಲಯನ್ಸ್. ಓಕೆ. ಸೊ ಇದಕ್ಕೂ ಅದೇ ಮಾಡಿದ್ದೀವಿ ನಾವು. ಬಟ್ ಇದರಲ್ಲಿ ಏನಾಗಿದೆ ಅಂದರೆ ನಾವು ಸ್ವಲ್ಪ ಬಟ್ಟೆ ಇನ್ಸೈಡ್ ಕವರಿಂಗ್ ಬಟ್ಟೆ ಚಿನ್ನ ಚೇಂಜ್ ಮಾಡಿದ್ದೀವಿ. ಓಕೆನಾ. ಮತ್ತೆ ಹ್ಯಾಂಡಲ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದೀರಾ. ನಿಮಗೆ ಶೇಪ್ ಅಲ್ಲಿ ವುಡನ್ ಚಾಪ್ಲಾಸ್ ಕೊಟ್ಟಿದ್ದೀವಿ. ಸೊ ಅದರಿಂದ ನಿಮ್ಗೆ ಏನು ಬಂದಿದೆ, ಇದು ಒಂದು ಫೀಲು ಲುಕ್ ಡಿಫ್ರೆಂಟ್ ಆಗಿ ಬಂದ್ಬಿಟ್ಟಿದೆ. ಇವಾಗ ಕಾಸ್ಟ್ ವೈಸ್ ಬಂದ್ರೆ ಸರ್ ನೀವು ಅನ್ಕೊಳ್ತೀರಾ ಏನು ಸರ್, ನಾನು ಒಂದು ಅಂದಾಜು ಹೇಳ. ಹೊರಗಡೆ ರೇಟ್ ಹೇಳ್ತೀನಿ, ನಾನು ಮ್ಯಾನುಫ್ಯಾಕ್ಚರ್ ರೇಟ್ ಹೇಳಲ್ಲ. ನನಗೆ ಆ್ಯಕ್ಚುಲಿ ಗೊತ್ತೂ ಇಲ್ಲ. ಇದು ಫಸ್ಟ್ ಟೈಮ್ ನಾನು ಈ ಮಾಡೆಲ್ ನೋಡ್ತಾ ಇರೋವಂಥದ್ದು ನಿಮ್ಮ ಶಾಪಲ್ಲಿ. ಹೊರಗಡೆನೂ ಅಷ್ಟು ನೋಡಿಲ್ಲ ಈ ಥರ ಮಾಡಲು. ಸೊ ಹೊರಗಡೆ ಇದು ನಿಮಗೆ ಸೇಲ್ ಮಾಡ್ತಾ ಇರೋದು 85 ಇದೆ. ಹೊರಗಡೆ ಸೇಲ್ ಮಾಡ್ತಾ ಇರೋವಂಥದ್ದು 85 ಕರೆಕ್ಟ್ ಅಮೌಂಟ್ ಹೇಳಿದ್ರು ಸರ್. 85 ಇದೆ ಸರ್. ಆ್ಯಕ್ಚುಲಿ ಸೇಲ್ ಮಾಡೋದು ಆಚೆ. ನಾವು ಕೊಟ್ಟಾದ್ಮೇಲೆ ಕಸ್ಟಮರ್ ವೆಂಡರ್ಸ್ಗೆ ಅಂಗಡಿಗಳಿಗೆ ಅವರು 85 ಇಂದ ಸ್ಟಾರ್ಟ್ ಮಾಡಿ 80 75 ವರೆಗೂ ಎಂಡ್ ಮಾಡಿಬಿಡ್ತಾರೆ. ಹೌದು. ನಾನು ಚಾಲೆಂಜ್ ಕೊಡ್ತೀನಿ ಕಸ್ಟಮರ್ಗೆ, ಇದು ಹೋಗ್ಬಿಟ್ಟು ಮಾರ್ಕೆಟ್ನಲ್ಲಿ 48,000ಗೆ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡಲಿ, ಈ ಸೋಫಾ ನಾನು ಫ್ರೀ ಕೊಡ್ತೀನಿ ಅವ್ರಿಗೆ. ಇದು 48,000 ಫೈನಲ್ ಆಗುತ್ತೆ. ಫೈನಲ್ಲು. ಸೊ ವೀಕ್ಷಕರೇ ನೋಡ್ತಿರ್ಬೋದು 48,000. ಇದನ್ನು 4 ಕಡೆ ನೀವು ಹೋಗೋದ್ರೆ ಶೋರೂಮಲ್ಲಿ ವಿಚಾರಿಸ್ಕೊಬನ್ನಿ. ಈ ಮಾಡೆಲ್ನ ಸ್ಕ್ರೀನ್ಶಾಟ್ ತೊಗೊಳ್ಬೇಕಾದ್ರೆ ತೊಗೊಂಡು ಹೊರಗಡೆ ಬೇರೆ ಕಡೆ ಬೇಕಾದ್ರೆ ವಿಚಾರಿಸ್ಕೊಬನ್ನಿ. ಏನು ಪ್ರೈಸ್ ಆಗುತ್ತೆ, ಈ ಒಂದು ಶಾಪಲ್ಲಿ ಏನು ಪ್ರೈಸ್ ಆಗುತ್ತೆ ಬೇಕಾದ್ರೆ ವಿಚಾರಿಸ್ಕೊಬನ್ನಿ. ಖಂಡಿತ 48,000 ನಿಮಗೆ ವರ್ತ್ ಇದೆಯೋ ಇಲ್ವೋ ನಿಮ್ಗೆ ಗೊತ್ತಾಗುತ್ತೆ. ವಾರಂಟಿ 5 ಇಯರ್ಸ್ ವಾರಂಟಿ ಸರ್. 5 ಇಯರ್ಸ್ ಬರಲ್ಲ ಸರ್, ಇದು 10 ವರ್ಷದ ಮೇಲೆ ಬರುತ್ತೆ. ಆರಾಮಾಗಿ ಬರುತ್ತೆ ಸರ್. ನಾನು ಹೇಳ್ತಾ ಇರೋದು 5 ಇಯರ್ಸ್. ಡ್ಯೂರಬಿಲಿಟಿ ಬಂದ್ಬಿಟ್ಟು ನಿಮಗೆ 7 8 9 10 ಇಯರ್ಸ್ 10 ಇಯರ್ಸ್ವರೆಗೂ ಬರುತ್ತೆ. ಮಾಡಿಬಿಟ್ರೆ 20 ಇಯರ್ಸ್ವರೆಗೂ ಹೋಗ್ಬಿಡುತ್ತೆ. ಬಂದ್ಬಿಡುತ್ತಲ್ಲ. ಕಸ್ಟಮರ್ ಮೇಂಟೈನ್ ಮಾಡಿಬಿಟ್ರೆ 20 ಇಯರ್ಸ್ವರೆಗೂ ಏನು ಚೇಂಜಸ್ ಮಾಡೋಕ್ಕಂಗಿರಲ್ಲ. ಖಂಡಿತ ವೀಕ್ಷಕರೇ ಬನ್ನಿ, ಒಂದ್ಸಲಿ ಬಂದು ಭೇಟಿ ಮಾಡಿ, ಯಾವ ಥರ ಇದೆ ಕ್ವಾಲಿಟಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಆರ್ಡ್ರನ್ನ ಪ್ಲೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಸರ್, ಇವಾಗ ಇನ್ನೊಂದು ಮಾಡೆಲ್ ಬಂದಿದ್ದೀವಿ. ಆ್ಯಪಲ್ ಮಾಡೆಲ್. ಇದು ನಾನೇ ಹೇಳ್ಬಿಡ್ತೀನಿ ಸರ್, ಆ್ಯಪಲ್ ಮಾಡೆಲ್. ಯಾಕಂದರೆ ಲಾಸ್ಟ್ ಟೈಮೇ ನೀವು ಹೇಳಿದ್ರಿ. ಸೊ ಇದು ನೋಡ್ತಿರ್ಬೋದು ಆ್ಯಪಲ್ ಕಟ್ ಇದೆ ಅಂದ್ಬಿಟ್ಟು ಆ್ಯಪಲ್ ಕಟ್ ಅಂತ ನೀವು ಹೇಳಿದ್ರಿ. ಆ್ಯಪಲ್ ಮಾಡೆಲ್ಲು. ಓಕೆ ಸರ್, ಇದು ಏನು ಇಷ್ಟ ಹೈಟ್ ಕೊಟ್ಬಿಟ್ಟಿದಾರೆ ಇಲ್ಲಿ ಹಿಂಗಡೆ. ಡ್ರೆಸ್ ನೋಡಿ ಇಲ್ಲಿ. ಇದು ಕಂಫರ್ಟ್ ಇದೆ ಸರ್. ಇದು ಅದು ಲಾಸ್ಟ್ ಟೈಮ್ ಇವಾಗ ನೋಡಿದ್ದು ಅದು ಕಂಫರ್ಟ್ ಇದೆ. ಅದು ನೆಕ್ಸ್ಟ್ ಬಿಟ್ರೆ ನೋಡಿ ಇದು ಕಂಫರ್ಟ್ ಆಗಿದೆ. ಕಂಫರ್ಟ್ ವೈಸ್ ಅದೇ ಹೇಳ್ತಾ ಇದ್ದೀನಿ. ಬಟ್ ಮಾಡಲ್ ಅಮೌಂಟ್ ಹಾಕಿಬಿಟ್ಟು ನನಗೆ ಕಂಫರ್ಟ್ ಇಲ್ಲ ಅಂದ್ಬಿಟ್ಟು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ಅವರು ಬಂದ್ಬಿಟ್ಟು ಏನು ಅಮೌಂಟ್ ಹಾಕ್ತಾ ಇದ್ದೀರಾ ಅಷ್ಟು ಕಂಫರ್ಟ್ ಅವ್ರು ತಗೊಂಡು ಹೋಗ್ತಾರೆ. ಕ್ವಾಲಿಟಿ ಪ್ರಾಡಕ್ಟ್ ಸರ್. ಮತ್ತೆ ಮೇಂಟೈನ್ ಮಾಡಿಬಿಟ್ರೆ 15 to 20 ಇಯರ್ಸ್ ಆರಾಮಾಗಿ ಬಂದ್ಬಿಡುತ್ತೆ. ಹೌದು. ಮತ್ತೆ ಇದು ಹ್ಯಾಂಡಲ್ ಬಂದ್ಬಿಟ್ಟು ನಿಮಗೆ ಕರೆಕ್ಟ್ ಆಗಿ 1 feet ನಲ್ಲಿ ಬಂದ್ಬಿಡುತ್ತೆ. ಸರಿ. 3 seater ಇಲ್ಲಿ ಬಂದ್ಬಿಡುತ್ತೆ. ಸರಿ. ಇದು ಟೋಟಲ್ ಔಟರ್ ಟು ಔಟರ್ ನಿಮಗೆ 7.5 feet ಬಂದ್ಬಿಡುತ್ತೆ. ಓಕೆ. ಮತ್ತೆ 2 seater ಬಂದ್ಬಿಡುತ್ತೆ ನಿಮಗೆ. ಮತ್ತೆ ಒಂದು ಟೀಪಾಯ್, 2 ಪಫೀಸ್ ಸಿಕ್ಕುತ್ತೆ. ಸರಿ. ಓಕೆನಾ. ಮತ್ತೆ ನಿಮಗೆ ಇದರಲ್ಲಿ ನೀಮ್ವುಡ್ ಸ್ಟ್ರಕ್ಚರ್ ಹಾಕಿದೀನಿ. ಕುಷನಿಂಗ್ ಇದು ನೋಡ್ತಾ ಇರ್ಬೋದು, ಕಟ್ ಕುಷನ್ ಇಲ್ಲ ಇಲ್ಲಿ. ಹೌದು, ಅದೇ ಸ್ಲೈಡ್ ಒಂದು ಇದೆ. ಹೌದು, ಸ್ಲೈಡ್ ಒಂದೇ ಹೋಗಿದೆ. ಹೌದು. ಮತ್ತೆ 8 inches ಕುಷನಿಂಗ್. 8 inches ಇಲ್ಲಿ ನೋಡ್ತಿರ್ಬೋದು ಎಷ್ಟು ಇದಿದೆ ಅಂತ. 8 inch. ಓಕೆ. ಮತ್ತೆ ಸಾಫ್ಟಿ ಕುಷನ್ ಹಾಕಿದ್ದೀನಿ. ಸಾಫ್ಟಿ ಕುಷನ್ ಅಲ್ಲ, ಕೂತ್ಕೊಂಡ್ರು ಸಾಫ್ಟ್ ಇದೆ. ಮತ್ತೆ ಬ್ಯಾಕು ಅಷ್ಟೇ ಸಾಫ್ಟ್ ಇದೆ. ಬ್ಯಾಕ್ ಸಾಫ್ಟ್, ಕೂತ್ಕೊಂಡ್ರು ಸಾಫ್ಟ್ ಇರುತ್ತೆ. ಓಕೆ ಸರ್, ಇವಾಗ 2 seater ಪ್ಲಸ್ 3 seater, ಒಂದು ಡಿವೈಡರು, 2 ಪಫೀಸು, ಒಂದು ಟೀಪಾಯ್, ಇಷ್ಟು ಐಟಮ್ ಸಿಗ್ತಾ ಇದೆ. ಹೌದು. ಒಂದು ಬೆಸ್ಟ್ ಪ್ರೈಸ್ ಸರ್ ಮಾರ್ಕೆಟ್ ಪ್ರೈಸ್ನಲ್ಲಿ ನಿಮಗೆ ಹೋದ್ರೆ 80,000 ಇದೆ ಸರ್. ಇದು ಇದೆ 80,000 ಇಂದ ಕಡಿಮೆ ಕೊಡೋದೇ ಇಲ್ಲ. ಈ ಕ್ವಾಲಿಟಿ ಕೊಡಲ್ಲ. ಹೌದು. ಮತ್ತೆ 5 ವರ್ಷ ವಾರಂಟಿನೂ ಇದಕ್ಕೂ ಬಂದ್ಬಿಡುತ್ತೆ. ಸರಿ. ಕಾಸ್ಟಿಂಗ್ ವೈಸ್ ಹೋಗಿದ್ರೆ ನಾನು ಬಂದ್ಬಿಟ್ಟು 58,000ಗೆ ಮಾತ್ರ ಕೊಡ್ತಾ ಇದ್ದೀನಿ. 58,000 58ಗೆ ಮಾತ್ರ ವರ್ತಿದೆ ವೀಕ್ಷಕರ. ಖಂಡಿತ ಬರ್ಬೋದು ನೋಡಿ. ತೊಗೊಳಕ್ಕಾದ್ರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಸೆಟ್ ತಗೊಳ್ಳಿ, ಫುಲ್ ಸೆಟ್ ತಗೊಳ್ಳಿ, ವರ್ತ್ ಇರುತ್ತೆ. ಓಕೆ ಸರ್, ನೆಕ್ಸ್ಟು. ಸೊ ಇದು ಲಾಸ್ಟ್ ಟೈಮು ನೀವು ಬಂದಿದ್ವಿ. ಸೊ ತುಂಬ ಜನ ತೊಗೊಂಡೋದ್ರು, ಸೇಲ್ ಆಯಿತು ಅಂತಲೂ ಹೇಳಿದ್ರಿ. ಸೊ ಇದಕ್ಕೆ ಒಂದು ಫ್ಯಾನ್ ಬೇಸೇ ತುಂಬ ಇದೆ ಸರ್. ಇದಕ್ಕೆ ಟೀಕ್ ವುಡ್ಡು ನೀವು ಲಾಸ್ಟ್ ಹೇಳಿದ್ರಿ, ಟೀಕ್ ವುಡ್ಡು ಅಂತ. ಇದು ಸರ್ ಇದರಲ್ಲಿ ಹುಣಸು ಟೀಕು ಮತ್ತೆ ನೀಮ್ ವುಡ್ ಎರಡು ಮಿಕ್ಸ್ ಆಗಿದೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸೀಟಿಂಗ್ ನಲ್ಲಿ ನೀಮ್ ವುಡ್ ಮಿಕ್ಸ್ ಆಗಿದೆ. ಮತ್ತೆ ಇಲ್ಲಿನೂ ಒಳಗಡೆನೂ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ನೀಮ್ ಪ್ಲೈ ಯೂಸ್ ಆಗಿದೆ. ಹುಣಸು ಟೀಕ್ ಯೂಸ್ ಆಗಿದೆ. ಮತ್ತೆ ಹ್ಯಾಂಡ್ ಮೇಡ್ ಇದು ಚಿಪ್ಪಿಂಗ್ ಮಾಡಿದ್ದಾರೆ. ಮತ್ತೆ ಪಾಲಿಶಿಂಗು ನಿಮಗೆ 7 to 8 ಟೈಮ್ಸ್ ಆಫ್ ಪಾಲಿಶಿಂಗ್ ಆಗುತ್ತೆ ಮೇಲ್ಗಡೆ. ಓಕೆ. ಮತ್ತೆ ಇನ್ನೊಂದು ಸರ್, ತುಂಬ ಜನ ನನಗೆ ಕಮೆಂಟ್ ಮಾಡ್ರಿ, ಇವಾಗ ಈ ಮಾಡೆಲ್ ನಾವು ತೊಗೊಂಡ್ರೆ ಪಾಲಿಶ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಅನ್ನೋದು ಏನಾದರೂ ಇದೆಯಾ? ಇಲ್ಲ ಸರ್, 1 time ಪಾಲಿಶ್ ಮಾಡಿಬಿಟ್ರೆ ಮುಗೀತು. 1 time ಪಾಲಿಶಿಂಗ್ ಓಕೆ. ಬಟ್ ಆದರೆ ನಾನು ಕಸ್ಟಮರ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆಸಿಡ್ ಬೇಸ್ಡ್ ಲಿಕ್ವಿಡ್ಸ್ ಆಗಬಾರ್ದು.
ಸರಿ. ಇವಾಗ ಆಸಿಡ್ ಅಂದ್ರೆ ಯಾವ ಏನ್ ತಿಂಗಿದ್ರು ಬರ್ನ್ ಮಾಡ್ಬಿಡುತ್ತೆ. ಹೌದೌದು. ಸೋಪ್ ನಲ್ಲಿ ಆಸಿಡ್ ಇರುತ್ತೆ ನಿಮ್ಗೆ, ಸರ್ಫ್ ನಲ್ಲಿ ಆಸಿಡ್ ಇರುತ್ತೆ ನಿಮ್ಗೆ, ಶಾಂಪೂ ನಲ್ಲಿ ಆಸಿಡ್, ಅವೆಲ್ಲ ಹಾಕೊಂಡು ನೀವು ಇದು ಮಾಡ್ಕೋಬಾರ್ದು. ಅದೆಲ್ಲ ಹಾಕಿದ್ರೆ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ಪಾಲಿಶ್ ಹೋಗುತ್ತೆ, ಡಿಮ್ ಆಗ್ಬಿಡುತ್ತೆ. ಸೊ ನಾರ್ಮಲ್ ನೀವು ಬಟ್ಟೆ ತಗೊಂಡು ಕ್ಲಾತ್ ತಗೊಂಡು ಸ್ವೆಟ್ ಮಾಡಿ ಇದು ಮಾಡ್ಕೊಂಡು ಒರೆಸ್ಕೋಬಹುದು. ಮಾಡ್ಬಿಡಿ. ಇದು ಬಂದ್ಬಿಟ್ಟು ಸರ್ ಇದ್ರದ್ದು ನೀವು ಕುಶನಿಂಗ್ ನೋಡ್ತಾ ಇರ್ಬೋದು, 8 ಇಂಚಸ್ ಕುಶನಿಂಗ್ ಯೂಸ್ ಮಾಡಿ. 8 ಇಂಚಸ್. ಮತ್ತೆ ಇದರಲ್ಲಿ ಆಪ್ಷನ್ಸ್ ಇದೆ ಕಸ್ಟಮರ್ಗೆ ಕಸ್ಟಮೈಸೇಷನ್. ಏನ್ ಮಾಡ್ಬೋದು? ಕಸ್ಟಮರ್ 3-2 ಬೇಕಾ ಸಿಗ್ಬಿಡುತ್ತೆ. ಸರಿ. 3 ಬೇಕಾ ಸಿಗ್ಬಿಡುತ್ತೆ. ಕಾರ್ನರ್ ಬೇಕಾ ಕಾರ್ನರ್ ಸಿಗ್ಬಿಡುತ್ತೆ. ಕಲರ್ ಆಪ್ಷನ್ ಕಲರ್ ನಲ್ಲಿ ಸರ್ ಇದು ಒಂದೇ ಕಲರ್ ಚೆನ್ನಾಗಿ ನಡೆಯುತ್ತಾ ಇರೋದು ನನ್ನ ಪ್ರಕಾರ. ಪ್ರೈಸಿಗೆ ಬರೋದ ಸರ್, ಒಂದು ಬೆಸ್ಟ್ ಪ್ರೈಸ್ ಮಾಡಿಕೊಟ್ಬಿಡಿ. ಮಾರ್ಕೆಟ್ಗಿಂತ ನೀವು ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತೀರಾ? ಕರೆಕ್ಟ್ ಸರ್. ಬಟ್ ಇವಾಗ ಏನಾಗಿದೆ ಅಂದರೆ ವುಡ್ ರೇಟ್ಸ್ ಜಾಸ್ತಿ ಆಗಿದೆ. ನಿಮ್ಮ ವಿಡಿಯೋನಲ್ಲಿ ನಿಮ್ಮ ಕಸ್ಟಮರ್ಸ್ ನೋಡಿ ನಾವು ಏನೇನು ಪ್ರೈಸಸ್ ಹೇಳಿದೀವಿ ಅದನ್ನ ಎಲ್ಲ ನೋಡ್ತಾರೆ. ಫಸ್ಟ್ರಲ್ಲಿ ಬಂದ್ಬಿಟ್ಟು 60 ಹೇಳಿದೀವಿ, ಆಮೇಲೆ 65 ಹೇಳಿದೀವಿ. ಹೌದು. ಬಟ್ ಇವಾಗ ಬಂದ್ಬಿಟ್ಟು ಏನಕ್ಕೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇರುತ್ತೆ ಪ್ರೈಸ್. ಖಂಡಿತ. ಈಗ ಅದು ನಾವು ಮಾಡಿ. ಹೌದು. ಇವಾಗ ನೋಡಿ ಮಳೆ ಸೀಸನ್ ನಲ್ಲಿ ನಮ್ಗೆ ವುಡ್ ಸಿಕ್ಕೋದು ಸಿಗಲ್ಲ. ಹೌದು. ಮಾರ್ಕೆಟ್ ನಲ್ಲಿ ಬಂದ್ಬಿಟ್ಟು 1 into 5 ಟೈಮ್ಸ್ ಜಾಸ್ತಿ ಮಾಡ್ಬಿಡ್ತಾರೆ. ಯಾಕಂದ್ರೆ ಗೊತ್ತಿರುತ್ತೆ ಮಾರ್ಕೆಟ್ ನಲ್ಲಿ ಬರೋದಿಲ್ಲ ಅದು ವುಡ್ ಬೇಗ ಅಂದ್ಬಿಟ್ಟು. ಹೌದು. ಸೊ ಅದಕ್ಕೆ ಏನಾಗುತ್ತೆ ನಮ್ಗೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ನಾವು ಯಾವಾಗ 65ಗೆ ಕೊಡ್ತಾ ಇದೀವಿ, ಇವಾಗ ಸೇಮ್ ಬಂದ್ಬಿಟ್ಟು 75,000 ಆಗ್ಬಿಟ್ಟಿದೆ. ಇದು ಏನ್ ಹೇಳ್ತಿದ್ದೀರಾ ಸರ್? ಹೌದು ಸರ್. ಹೊರಗಡೆ ಹಂಗಂದ್ರೆ ಏನ್ ಸೇಲ್ ಮಾಡ್ತಾವ್ರ ಹೊರಗಡೆ ಎಲ್ಲ? ಬೇರೆ ಶೋರೂಮ್ಗಳೇ ಬೇರೆ ಕಡೆ ಅಂದ್ರೆ ಶೋರೂಮ್ ನಲ್ಲಿ ಇದು ತಗೊಂಡೋಗಿ ಹೋದ್ರೆ ಲಕ್ಷದ ಮೇಲೆ ಇದೆಯಾ? 1 lakh above ಸರ್. ಇದೇ ರೇಟ್ ಹೊರಗಡೆ ಸಿಗ್ತಾ ಇದೆ ಅಂದ್ರೆ ಅಲ್ಲೇ ಹೋಗಿ ತಗೊಂತಾರೆ ಅವರು. ಹೌದು. ಅಲ್ಲಿ ಕಮ್ಮಿ ಸಿಗ್ತಾನೆ ಖಂಡಿತ ಸ್ಟಾರ್ಟರ್ಸ್ ಬರ್ತಾರೆ, ಬಂದು ಕಸ್ಟಮರ್ ತಗೊಂತಾರೆ. ನಾನು ಹೇಳ್ತಾ ಇದ್ದೀನಿಲ್ಲ, ಈ ಮಾಡೆಲ್ ಎಲ್ಲೋ ಅವ್ರಿಗೆ 75 ಒಳಗಡೆ ಸಿಕ್ಕೋದೇ ಇಲ್ಲ. ಸಿಕ್ಕಿದ್ರೆ ನಿಮ್ಮಲ್ಲೇ ಸಿಗೋದು. 1 ಲಕ್ಷ ಕೆಳಗಡೆನೆ ಸಿಕ್ಕಲ್ಲ ಸರ್. ಹೌದಾ? ನಾನು 75,000 ಹೇಳ್ತಾ ಇದ್ದೀನಿ. 1 ಲಕ್ಷ ಒಳಗಡೆ ಸಿಕ್ಕಲ್ಲ ಅವ್ರಿಗೆ. ಸಿಗಲ್ಲ. ಓಕೆ. ವಾರಂಟಿ ಅಂದ್ರೆ ಫುಲ್ ಟೈಮ್ ವಾರಂಟಿ, ನಿಮಗೆ ಲೈಫ್ ಟೈಮ್ ವಾರಂಟಿ ಅಂತ ಹೇಳ್ಬೋದು. ಕುಶನಿಂಗ್ಗೆ ಅವ್ರಿಗೆ 5 years ಆಫ್ ವಾರಂಟಿ ಕೊಡ್ತೀವಿ. ಓಕೆ, ಡನ್ ಸರ್. ನೆಕ್ಸ್ಟ್ ಕಾರ್ಟ್ ಆಪ್ಷನ್ ಬಂದಿದೆ. ಫಸ್ಟ್ ಕಾರ್ಟ್ ಅಂತ ಬಂದಾಗ ಕ್ವೀನ್ ಸೈಜ್ ಎಷ್ಟಾಗುತ್ತೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 10,500 rupees ಇಂದ ಸ್ಟಾರ್ಟ್ ಆಗುತ್ತೆ. ಕ್ವೀನ್ ಸೈಜ್. ಓಕೆ. ಕಿಂಗ್ ಸೈಜ್ ಅಲ್ಲಿ ಬೇಕು ಅಂದ್ರೆ ನೋಡಿ ಈ ತರ ಬರುತ್ತೆ ನಿಮಗೆ. ಮೇಲ್ಗಡೆ 800 kgs ವರೆಗೂ ವೆಟ್ ಹಾಕೋಬಹುದು ನೀವು. ಹಾಕೋಬಹುದು. ಎನಿ ಡಿಸೈನ್ಸ್ ಅವೈಲೇಬಲ್ ಇರುತ್ತೆ. ಯಾವ್ದಾದ್ರು ಡಿಸೈನ್ ಸೆಲೆಕ್ಟ್. ಈ ಕಾರ್ಟ್ ಅಂತ ಬಂದ್ರೆ ಇದು ಏನು ವುಡ್ ಇವೆಲ್ಲ ಬರೋದು ನಿಮ್ಗೆ? ಸರ್ ಇದು ಕಂಪ್ರೆಸ್ ಪ್ಲೈವುಡ್ ಬರುತ್ತೆ. ಪ್ಲೈವುಡ್ ಇಂದ ಮಾಡೋದಾ? ಸೊ ಕಸ್ಟಮೈಸ್ ಇದರಲ್ಲಿ ಸಿಗುತ್ತೆ. ಇದರಲ್ಲಿನೂ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಮತ್ತೆ ಇದು ಸ್ಟೋರೇಜ್ ಆಪ್ಷನ್ ಬರಲ್ಲ ಇದಕ್ಕೆ? ಕಂಪ್ಲೀಟ್ ಸ್ಟೋರೇಜ್ ಆಪ್ಷನ್ ಬರಲ್ಲ. ಇವಾಗ ನೀವು ಸ್ಟೋರೇಜ್ ಆಪ್ಷನ್ ಬೇಕಂದ್ರೆ ನಿಮಗೆ 12,500 ಆಗ್ಬಿಡುತ್ತೆ. 12,500. ಹೌದು. ಓಕೆ. ಮತ್ತೆ ಇದು ಬಂದ್ಬಿಟ್ಟು ಸರ್ ಇದೊಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಿಂಗ್ ಸೈಜು ಸಕ್ಕ. ಮತ್ತು ಇದನ್ನಲ್ಲಿ ಕಲರ್ ನೋಡಿ, ಕಲರ್ ಕಾಂಬಿನೇಷನ್ ತುಂಬ ಗ್ರೇಶು ಮತ್ತು ಗೋಲ್ಡನ್ ಬ್ಲೀಡಿಂಗು ಪೈಪಿಂಗ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ನೋಡ್ತಿರ್ಬೋದು ಕೆಳಗಡೆ ಯಾವ ಥರ ಇದೆ ಗೋಲ್ಡು. ಸೊ ಕವರ್ ತೆಗ್ದಿಲ್ಲ ಅಷ್ಟೇ. ಕವರ್ ತೆಗೆದ್ರೆ ಮಾತ್ರ ತುಂಬ ನೋಡಿ ಡೈಮಂಡ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ಪೈಪಿಂಗ್ ವರ್ಕು ಅಷ್ಟೇ ನಿಮಗೆ ಗೋಲ್ಡ್ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ಇವಾಗ ಸರ್ ಇದು ಆ್ಯಕ್ಚುಲಿ ಹೈಡ್ರೋಲಿಕ್ ಬೆಡ್, ಸ್ಟೋರೇಜ್ ಬೆಡ್. ಇದು ಹೈಡ್ರೋಲಿಕ್ ಅಲ್ವಾ? ಹೌದು. ವಾವ್, ಸೂಪರ್. ನೋಡಿ ಒಳಗಡೆ ಫುಲ್ ಕಂಪ್ಲೀಟ್ ಸ್ಟೋರೇಜ್ ಸಿಗ್ಬಿಡುತ್ತೆ ನಿಮಗೆ. ಇದೆಲ್ಲ ಏನಿದು ಸರ್? ನೀಮ್ ಪ್ಲೈ. ಕಂಪ್ಲೀಟ್ ನೀಮ್ ಪ್ಲೈ. ಇದು ಮೇಲ್ಗಡೆದು, ಇದು ಕೆಳಗಡೆದು ಎಲ್ಲ ಕಂಪ್ಲೀಟ್ ನೀಮ್ ವುಡ್. ಓಕೆ. ನೀಮ್ ಪ್ಲೈನು ಹಾಕಿರೋದು. ಸರಿ. ಇದಕ್ಕೂ ನಿಮಗೆ ವಿತ್ ಹೈಡ್ರೋಲಿಕ್ 5 years ಆಫ್ ವಾರಂಟಿ ಸಿಗ್ಬಿಡುತ್ತೆ. 5 ವರ್ಷ ವಾರಂಟಿ ಕೊಡ್ತಾರೆ. 5 ವರ್ಷ ವಾರಂಟಿ ಸಿಗ್ಬಿಡುತ್ತೆ. ಮತ್ತೆ ಇದರಲ್ಲಿ ಏನಂದ್ರೆ ನಿಮಗೆ ಇದು ಅಡಿಷನಲ್ ಏನೇನು ಅಟ್ಯಾಚ್ಮೆಂಟ್ಸ್ ಇದೆ ಅದು ಸ್ವಲ್ಪ ನೋಡ್ಕೊಂಡು ಯೂಸೇಜ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಹತ್ರ ಏನಾಗಿದೆ, ಈ ಸ್ಟಿಚಿಂಗ್ ಇರ್ತಾರೆ. ಫಿಸಿಕಲ್ ಆಗಿ ಏನಾದರೂ ಡ್ಯಾಮೇಜ್ ಮಾಡಿದ್ರೆ ಏನೋ ಕವರ್ ಆಗಲ್ಲ. ಸರಿ. ನಾರ್ಮಲ್ ಆಗಿ ಇವಾಗ ಮಕ್ಳು ಇರ್ತಾರೆ, ಬೆಡ್ ಮೇಲೆ ಮಲ್ಕೊಂಡು ಇರ್ತಾರೆ, ಅವ್ರು ಜಾಸ್ತಿ ಡ್ಯಾಮೇಜ್ ಮಾಡೋದು, ಪೆನ್ ಚುಚ್ಬಿಡ್ತಾರೆ, ಇಲ್ಲ ಬ್ಲೇಡ್ಸ್ ಇದು ಮಾಡ್ಕೊಳ್ತಾರೆ. ಸೊ ಅದರಿಂದ ಡ್ಯಾಮೇಜ್ ಆಗೋದು. ಅದು ಫಿಸಿಕಲ್ ಡ್ಯಾಮೇಜ್ ಬಿಟ್ರೆ ಬೇರೆ ಎಲ್ಲ ಕವರ್ ಮಾಡ್ಕೊಳ್ತಾರೆ. ಸರ್ ಎಷ್ಟಾಗ್ಬೋದು ಇದು? ಸರ್ ಇದು 45,000 ಆಗುತ್ತೆ ನಿಮಗೆ. 45,000 ಕಿಂಗ್ ಸೈಜ್ ಇದು. ಹೌದು. ಇದರಲ್ಲಿ ಕ್ವೀನ್ ಸೈಜ್ ಬೇಕು ಅಂದ್ರೆ? ಕ್ವೀನ್ ಸೈಜ್ ಬೇಕಾದ್ರೆ ನಿಮಗೆ ಒಂದು 10,000 ಕಡಿಮೆ ಆಗ್ಬಿಡುತ್ತೆ. 10,000 ಕಮ್ಮಿ ಆಗುತ್ತೆ. ಓಕೆ, ಚೆನ್ನಾಗಿದೆ. ಮತ್ತೆ ಇದರಲ್ಲಿ ಕಲರ್ ಕೂಡ ನೀವು ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಮತ್ತೆ ಹಿಂದ್ಗಡೆ ಬ್ಯಾಕ್ ಡಿಸೈನ್ ಬೇರೆದು ಬೇಕಂದ್ರೆ ಬೇರೆದು ಆಗುತ್ತೆ. ಓಕೆ. ಮತ್ತೆ ಇದು ಶೀಶಮ್ ವುಡ್. ಇದು ಶೀಶಮ್ ಕಿಂಗ್ ಸೈಜ್ ಅಲ್ಲ ಇದು? ಇದು ಕಿಂಗ್ ಸೈಜ್. ಓಕೆ ಸರ್. ಕಂಪ್ಲೀಟ್ ಸ್ಟ್ರಕ್ಚರ್ ಶೀಶಮ್ ವುಡ್. ಸ್ಟೋರೇಜ್ ಬರುತ್ತೆ ಇದಕ್ಕೆ? ಮೇಲ್ಗಡೆ ಟಾಪ್ ಮಾತ್ರ ನೀಮ್ ವುಡ್ ಪ್ಲೈ ಹಾಕ್ತಿವಿ. ಸರಿ. ಓಕೆ. ಆ ಮಿಕ್ಕಿದೆಲ್ಲ ಸೇರಿದ್ರೆ ನೀವು ಸೈಡ್ದು ಯೂನಿಟ್ ಎಲ್ಲ ಕಂಪ್ಲೀಟ್ ಪೂರ್ತಿ, ಮತ್ತೆ ಬ್ಯಾಕ್ ಫ್ರಂಟ್ ಎಲ್ಲ ಶೀಶಮ್ ವುಡ್ ನಲ್ಲಿ ಬರುತ್ತೆ. ಎಲ್ಲ ಫುಲ್ ಫ್ರೇಮ್ ಎಲ್ಲ ಶೀಶಮ್ ವುಡ್. ಓಕೆ. ಎಷ್ಟಾಗುತ್ತೆ ಸರ್? ಕಿಂಗ್ ಸೈಜ್ ಅಂದ್ರೆ ಎಷ್ಟಾಗುತ್ತೆ? ಕ್ವೀನ್ ಅಂದ್ರೆ ಎಷ್ಟಾಗುತ್ತೆ? ಕಿಂಗ್ ಸೈಜ್ ನಿಮಗೆ 30 ಆಗುತ್ತೆ. ಕ್ವೀನ್ ಸೈಜ್ ನಿಮಗೆ 25 ಆಗುತ್ತೆ. 25 ಆಗುತ್ತೆ. ಅದು ಇದರಲ್ಲಿನೂ ಡಿಸೈನ್ಸ್ ಅವೈಲೇಬಲ್ ಇದೆ. ಡಿಸೈನ್ಸ್ ಅಲ್ಲಿ ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕೋ ಯಾವ ತರ ಬೇಕೋ ಆ ತರ ಮಾಡಬಹುದು. ನಮ್ಮ ಹತ್ರ ಡಿಸೈನ್ಸ್ ಇರುತ್ತೆ, ನೀವು ಕೇಳಿದ್ರೆ ಆ ತರ ಡಿಸೈನ್ಸ್ ಮಾಡಿಸ್ಕೊಡ್ತೀವಿ. ಇದೆಲ್ಲ ಎಷ್ಟು ದಿನದಲ್ಲಿ ಸಿಗ್ಬೋದು ಅದು? ಸರ್ ಶೀಶಮ್ದು ನಿಮಗೆ ಬಂದ್ಬಿಟ್ಟು ಒಂದು 7 days ಟೈಮ್ ಕೊಟ್ರೆ ಸಿಗುತ್ತೆ. ಹೌದು. ಮಿಕ್ಕಿದೆಲ್ಲ ಕಾಟ್ಸ್ ನಿಮಗೆ ಒಂದು 4 ಮತ್ತೆ ಇದು ಇವಾಗ
ಓಕೆ. ಇವಾಗ ಕಾಟನ್ ಅಂತ ಬಂದಾಗ ಆಲ್ ಓವರ್ ಬೆಂಗಳೂರು 15 ಕಿಲೋಮೀಟರ್ ಇದು ಫ್ರೀ ಡೆಲಿವರಿ 15 ಕಿಲೋಮೀಟರ್ಸ್ ಕೊಡ್ತೀವಿ. ನಿಮ್ಮ ಅಂಗಡಿಲಿ ಯಾವುದೇ ಒಂದು ತೊಗೊಂಡ್ರು 15 ಕಿಲೋಮೀಟರ್ ಫ್ರೀ ಡೆಲಿವರಿ. ಓಕೆ. ಇನ್ನೊಂದು ಸರ್ ಇದೊಂದು ಇದು ಹೆಡ್ ಸ್ಟೋರೇಜ್ ಸಿಗ್ಬಿಡುತ್ತೆ, ಬಾಟಮ್ ಸ್ಟೋರೇಜ್ ಓಕೆ. ಮತ್ತೆ ಇದರಲ್ಲಿ ನಿಮ್ಗೆ ಯಾವ ತರ ಡಿಸೈನಿಂಗ್ ಬೇಕೋ ಅದನ್ನ ನಾವು ಮಾಡ್ಕೋಬಹುದು ನೀವು. ಇದು ಕ್ವೀನ್ ಸೈಜ್ ನಿಮ್ಗೆ 14,000 rupees ಆಗುತ್ತೆ. 14,000 ಆಗುತ್ತೆ ಕ್ವೀನ್ ಸೈಜ್ ವಿತ್ ಹೆಡ್ ಹತ್ರ ಸ್ಟೋರೇಜ್ ಆಪ್ಷನ್ ಇಂದ ಬಾಟಮ್ ಸ್ಟೋರೇಜ್. ಸರಿ. ಸೊ ಡೈನಿಂಗ್ ಟೇಬಲ್ 4 ಸೀಟರ್ ಬಂದ್ರೆ ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್? ನಮ್ಮ ಹತ್ರ ಬಂದ್ಬಿಟ್ಟು 13,500 rupees ಇಂದ ಡೈನಿಂಗ್ ಟೇಬಲ್ ಸ್ಟಾರ್ಟ್ ಆಗುತ್ತೆ. ಇದು ಕಂಪ್ಲೀಟ್ ಬಂದ್ಬಿಟ್ಟು ಆಸಾಮ್ ಟೀಕ್ ಸರ್ ಇದು. ಓಕೆನಾ, ಇದು ಸ್ಟ್ರಕ್ಚರ್ ಇದು ವೇಟ್ ನೋಡಿ, ವೇಟ್ ಸಖತ್ ವೇಟ್ ಇರುತ್ತೆ. ಓಕೆನಾ, ಇದ್ರದ್ದು ಸ್ಟ್ರಕ್ಚರ್ ನಿಮಗೆ ಆಸಾಮ್ ಟೀಕ್ ನಲ್ಲಿ ಬರುತ್ತೆ. ಮೇಲ್ಗಡೆ ಟಾಪ್ ಬಂದ್ಬಿಟ್ಟು ಹೀಟ್ ರೆಸಿಸ್ಟೆಂಟ್ ಶೀಟ್ ಹಾಕ್ತೀವಿ. ಓಕೆನಾ, 40 ಡಿಗ್ರಿ ವರೆಗೂ ನೀವು ಮೇಲ್ಗಡೆ ಹೀಟ್ ಇಟ್ಕೋಬಹುದು. ಆಮೇಲೆ ಇನ್ನೊಂದು ಗ್ಲಾಸ್ ಏನಾದ್ರು ನೀವು ಹಾಕೊಂಡ್ರೆ ಇನ್ನೂ ಒಳ್ಳೇದಿರುತ್ತೆ ನಿಮ್ಗೆ. ಇವಾಗ ಇದು ಬಂದ್ಬಿಟ್ಟು ನಿಮ್ಗೆ ಬರೋದು 3 years ಆಫ್ ವಾರಂಟಿ ನಲ್ಲಿ ಬರುತ್ತೆ. ಅದೇ ನೀವು ಗ್ಲಾಸ್ ಹಾಕೊಂಡ್ರೆ ನಿಮಗೆ 6-7 years ವರೆಗೂ ಆರಾಮಾಗಿ ಹೋಗ್ಬಿಡುತ್ತೆ, 10 years ವರೆಗೂ ಹೋಗ್ಬಿಡುತ್ತೆ. ಸೊ ಇವಾಗ ಬಿಸಿ ಇಟ್ಟಾಗ ಗ್ಲಾಸ್ ಏನಾದ್ರು ಹೊಡೆದೋಗೋದು ಗ್ಲಾಸ್ ಏನಾಗಲ್ಲ, ಏನ್ ಗ್ಲಾಸ್ ಬರ್ತದೋ ಸರ್? ಟಫ್ ಅಂಡ್ ಗ್ಲಾಸ್ ಹಾಕ್ಸ್ಕೋಬೇಕು. ಅದು ನಿಮ್ಗೆ ಒಂದು 2,000 to 2,500 rupees ಎಕ್ಸ್ಟ್ರಾ ಆಗುತ್ತೆ 4 ಸೀಟರ್. ನೀವೇ ಮಾಡಿಸ್ಕೊಡ್ತೀರ ಅದನ್ನ ಸರ್? ನಾವು ಹೇಳ್ಕೊಡ್ತೀವಿ ಕಸ್ಟಮರ್ಗೆ, ಪಕ್ಕದ ಅಂಗಡಿ ಇರೋದು ಅಲ್ಲಿಂದಾನೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಮ್ಗೆ ಹೇಳಿದ್ರೆ ನಾವೇ ಕಟ್ ಮಾಡ್ಕೊಡ್ತೀವಿ. ಅದರಲ್ಲಿ ನಾವು ಏನು ಇದು ಮಾಡಲ್ಲ ಸರ್. ನೀವು ಕಸ್ಟಮರ್ ಡೈರೆಕ್ಟ್ ಆರ್ಡರ್ ಮಾಡ್ಬೋದು, ನಾವು ಡೈರೆಕ್ಟ್ ಆರ್ಡರ್ ಮಾಡ್ಕೋಬಹುದು. ಮತ್ತು 4 ಸೀಟರ್ದು ನಿಮ್ಗೆ 13,500. ಸೇಮ್ ಡಿಸೈನ್ ನಿಮ್ಗೆ 6 ಸೀಟರ್ ಬೇಕಂದ್ರೂ 16,500 rupees. ಓಕೆ, ಡನ್. ಸೊ ಅದರಲ್ಲೂ ನಿಮ್ಗೆ ಯಾವ ತರ ಏನಾದ್ರು ಬೇರೆ ತರ ಕಲರ್ ಸಿಗುತ್ತೆ, ಕಸ್ಟಮೈಸ್ ಸಿಗುತ್ತೆ. ಇತ್ತು ನಿಮ್ಗೆ ಇಲ್ಲಿ ಕಲರ್ ಆಪ್ಷನ್ ಕೂಡ ಚೇಂಜ್ ಮಾಡ್ಕೋಬಹುದು. ಓಕೆ. ನೆಕ್ಸ್ಟ್ ಸರ್ ಇಲ್ಲಿ ಒಂದು ನೋಡ್ತಾ ಇದೀವಿ ಸರ್, ಇದು ಬಂದ್ಬಿಟ್ಟು ಹಾನೆಕ್ಸ್ ಮಾರ್ಬಲ್ಸ್ ಸರ್. ಓಕೆ. ಇದು ಮೇಲ್ಗಡೆ ಟಾಪ್ ಏನಿದೆ ಇದು ಹಾನೆಕ್ಸ್. ಇದು ಹಾನೆಕ್ಸ್ ಒರಿಜಿನಾಲಿಟಿ ನೋಡ್ಬೇಕಂದ್ರೆ ನೀವು ಮೊಬೈಲ್ ಇಂದ ಕೆಳಗಡೆ ಟಾರ್ಚ್ ಬಿಟ್ರೆ ನಿಮ್ಗೆ ಲೈಟ್ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ. ಸೊ ಅವಾಗ ಟ್ರಾನ್ಸ್ಪರೆಂಟ್ ಆಗ್ಬಿಟ್ರೆ ನಿಮ್ಗೆ ಹಾನೆಕ್ಸ್ ಮಾರ್ಬಲ್ ಅನ್ಕೊಂಡು ನೀವು ಗೊತ್ತಾಗುತ್ತೆ. ಮತ್ತೆ ಇದು ಬಂದ್ಬಿಟ್ಟು 6 ಚೇರ್ದು ಮತ್ತೆ 4 ಚೇರ್ದು. 4 ಚೇರ್ದು ಬಂದ್ಬಿಟ್ಟು ನಿಮ್ಗೆ 45,000 rupees ಆಗುತ್ತೆ. 45 ಇಂಪೋರ್ಟೆಡ್ ಅವೆಲ್ಲ ಪೂರ್ತಿ. ಮತ್ತೆ 6 ಚೇರ್ದು ನಿಮ್ಗೆ 65,000. ಇದರಲ್ಲಿ ಕಸ್ಟಮೈಸ್ ಆಪ್ಷನ್ ಇದೆಯಾ? ಇಲ್ಲ ಸರ್, ಇದು ಇಂಪೋರ್ಟ್ ಆಸ್ ಇಟ್ ಇಸ್ ಏನಿದೆ ಅದೇ ತಗೋಬೇಕು. ಸೊ ಇಂಪೋರ್ಟೆಡ್ ಅಲ್ವಾ? ಡಿಸೈನ್ ನಮ್ಮ ಹತ್ರ ಇದೆ ಡಿಸೈನ್ಸ್. ಅದರಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದು ನಾವು ನೋಡಿ. ಇವ್ರು ಬೇಕಾದ್ರೆ ನಿಮಗೆ ಫೋನಲ್ಲಿ ಡಿಸೈನ್ಸ್ ನ ತೋರಿಸ್ಕೊಡ್ತಾರೆ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದಾರ ಸೆಲೆಕ್ಷನ್ ಮಾಡಿದ್ರೆ ತರಿಸ್ಕೊಡ್ತೀರಾ? ಹೌದು, ಕರೆಕ್ಟ್. ಓಕೆ, ಡನ್. ಸೊ ಸೋಫಾ ಅಲ್ಲದೆ ನಿಮಗೆ ಡೈನಿಂಗ್ ಟೇಬಲ್ ಅಲ್ಲದೆ ಕಾಟ್ ಅಲ್ಲದೆ ಇಲ್ಲೆಲ್ಲ ನೋಡ್ತಿರ್ಬೋದು. ಸೊ ಶೂ ರ್ಯಾಕ್ ಆಗಲಿ, ಪೂಜಾ ರೂಮ್ ಆಗಿರಲಿ, ಸೊ ಟೇಬಲ್ ಬೇಕು ಅಂದರೆ, ಡ್ರೆಸ್ಸಿಂಗ್ ಟೇಬಲ್ ಬೇಕು ಅಂದರೆ ಇವೆಲ್ಲ ಪೂರ್ತಿ ಎಲ್ಲ ಸಿಕ್ಬಿಡುತ್ತಲ್ಲ ಸರ್? ಒಂದೇ ಶಾಪಲ್ಲಿ ಏನು ಫರ್ನಿಚರ್ ಬೇಕು ನಿಮಗೆ ಅದೆಲ್ಲ ಸಿಕ್ಬಿಡುತ್ತೆ. ಓಕೆ ಸರ್, ಲಾಸ್ಟ್ ನಾವು ಫೈನಲ್ ಒಂದು ಅಡ್ರೆಸ್ ಹೇಳ್ಬಿಡಿ, ಎಲ್ಲಿ ಬರುತ್ತೆ ಈ ಒಂದು ಅಡ್ರೆಸ್, ಲ್ಯಾಂಡ್ ಮಾರ್ಕ್ ಜೊತೆ ಹೇಳಿ ನಮಗೆ. ಇಲ್ಲ, ಇದು ನೋಡಿ ಸರ್, ರಾಮಮೂರ್ತಿ ನಗರ್ ಸಿಗ್ನಲ್ ಇದೆ ಸರಿ. ರಾಮಮೂರ್ತಿ ನಗರ್ ಸಿಗ್ನಲ್ ದೊಡ್ಡ ಬಾನ್ಸವಾಡಿ ರೋಡ್ ಅಂತಾರೆ. ಓಕೆ. ಬಾಲ್ವಿನ್ಸ್ ಕಾಲೇಜ್ ಇದೆ. ಸರಿ. ಬಾಲ್ವಿನ್ಸ್ ಕಾಲೇಜ್ ಮತ್ತೆ ಬಾಲ್ವಿನ್ಸ್ ಸ್ಕೂಲ್ ಮಿಡ್ ನಲ್ಲಿ ಇದೆ. ಇದು ಜಸ್ಟ್ 500 meters ಮುಂದ್ಗಡೆ ಇರೋದು. ಸೊ ವೀಕ್ಷಕರೇ, ಎಕ್ಸಾಕ್ಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸೊ ಈಸಿಯಾಗಿ ನೀವು ಒಂದು ಬರ್ಬೋದು. ಓಕೆ, ಏನೇ ಒಂದು ಡೌಟ್ ಇತ್ತು ಅಂದ್ರೂ, ಇನ್ನೂ ಸಮ್ ಡೀಟೇಲ್ಸ್ ಬೇಕು, ಯಾವ್ದಾದ್ರು ಮಾಡೆಲ್ಸ್ ಬೇಕು, ಏನೋ ಒಂದು ಕ್ವಶನ್ ಇತ್ತಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಮದೇ ಇದೆ. ಸೊ ವಾಟ್ಸಪ್ ನಂಬರ್ ಕೂಡ ಅದೇ ಇದೆ. ಸೊ ವಾಟ್ಸಪ್ ಮಾಡಿ ಬೇಕಾದ್ರೆ ಏನಾದರೂ ಇತ್ತು ಅಂದರೆ ಕಳಿಸ್ಕೊಡ್ತಾರೆ. ಸರ್, ಇನ್ನೊಂದು ಏನಂದರೆ ಕಸ್ಟಮರ್ಸ್ ಬಂದುಬಿಟ್ಟು ಆಫ್ಟರ್ ವರ್ಕಿಂಗ್ ಅವರ್ಸ್ ಕಾಲ್ ಮಾಡ್ತಾರೆ. ಲೈಕ್ ನೈಟ್ 11 o'clock 12 o'clock ಮತ್ತು ಬೆಳಿಗ್ಗೆ 6 o'clock ಆ ಥರ ಕಾಲಿಂಗ್ ಬರುತ್ತೆ. ನಾವು ಏನಾದರೂ ಆ ಟೈಮ್ನಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಕಸ್ಟಮರಿಂದ ಏನು ರಿಕ್ವೆಸ್ಟ್ ಅಂದರೆ ಅವ್ರಿಗೆ ಏನು ಬೇಕು ಜಸ್ಟ್ ವಾಟ್ಸಪ್ನಲ್ಲಿ ನಮ್ಗೆ ಇದು ಬೇಕಂದ್ಬಿಟ್ಟು ಹಾಯ್ ಅಂದ್ಬಿಟ್ಟು ಇದು ಮೆಸೇಜ್ ಆಗಿಬಿಟ್ರೆ ನಾವು ಅವ್ರಿಗೆ ಆಸ್ ಸೂನ್ ಅಸ್ ನಾವು ಕನೆಕ್ಟ್ ಆಗ್ತೀವಿ, ಅವ್ರಿಗೆ ರಿಪ್ಲೈ ಮಾಡಿಬಿಡ್ತೀವಿ. ಖಂಡಿತ. ಸೊ ಕೇಳಿದ್ರಲ್ಲ, ಸಾಕು. ಬೈ ಚಾನ್ಸ್ ಡೇ ಆಗಲಿ, ನೈಟ್ ಆಗಲಿ, ಈವ್ನಿಂಗ್ ಆಗಿರಲಿ ಕಾಲ್ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಕಮೆಂಟು ಮಾಡ್ತಾರೆ ಸರ್, ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತಲೂ ಹೇಳ್ತಾರೆ. ಸೊ ಆ ಥರ ಏನು ಆಪ್ಷನ್ ಇರೋಲ್ಲ. ಜಸ್ಟ್ ನಿಮ್ಮ ವಾಟ್ಸಪ್ ನಂಬರ್ ಕೂಡ ಅದೇ ಇದೆ. ಹಾಯ್ ಅಂತ ಹಾಕ್ಬಿಟ್ಟು ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಟೈಪ್ ಮಾಡಿ ಹಾಕಿದ್ರೆ ಸೊ ಅವರೇ ಕಾಲ್ ಮಾಡಿ ನಿಮಗೆ ಏನಿದೆ ಏನಿಲ್ಲ ಏನು ಬೇಕು ಅನ್ನೋದೆಲ್ಲ ಕಮ್ಯುನಿಕೇಟ್ ಮಾಡ್ತಾರೆ ವೀಕ್ಷಕರೇ. ಸೊ ಆಲ್ಮೋಸ್ಟ್ ನಿಮ್ಗೆ ಇಲ್ಲೆಲ್ಲ ನಾವು ತೋರಿಸಿರುವಂಥದ್ದು ಎಲ್ಲ ಯಾವುದು ಬೇಸಿಕ್ ಮಾಡಲ್ ಥರ ಯಾವುದಿಲ್ಲ ಸರ್, ಎಲ್ಲ ಪ್ರೀಮಿಯಂ ಸೆಗ್ಮೆಂಟೇ ಬರೋದು. ಪ್ರೀಮಿಯಂ ಥರನೇ ಸಿಗುತ್ತೆ ಸರ್. ಮತ್ತೆ ಕಮ್ಮಿ ಪ್ರೈಸಿಗೂ ಸಿಗುತ್ತೆ. ಕಮ್ಮಿ ಪ್ರೈಸ್ ಅಂದ್ಬಿಟ್ಟು ಕ್ವಾಲಿಟಿದಲ್ಲಿ ಯಾವುದೋ ಕಮ್ಮಿ ಹಾಕೋದು, ವುಡ್ ಯಾವ್ದಾದ್ರು ಹಾಕೋದು. ಹೌದು, ನೀಮ್ ವುಡ್ಡೇ ಇರುತ್ತೆ. ಓಪನ್ ಮಾಡ್ಕೊಂಡು ನೋಡ್ಕೊಂಡು ಬೇಕಂದ್ರೆ ನೋಡ್ಕೋಬಹುದು. ಪಕ್ಕ ನೀಮ್ ವುಡ್ ಇರುತ್ತೆ, 40 density ಫಾರ್ಮಿಂಗ್ ಇರುತ್ತೆ, 3 inches ಇಲಾಸ್ಟಿಕ್ ಬೆಲ್ಟ್ ಇರುತ್ತೆ. ಸೊ ಇದೆಲ್ಲ ಪಕ್ಕ ಸಿಕ್ಕುತ್ತೆ ನಿಮಗೆ. ಮತ್ತೆ ಮ್ಯಾನುಫ್ಯಾಕ್ಚರ್ ರೇಟೇ ಕೊಡ್ತಾ ಇರೋವಂಥದ್ದು, ಯಾವುದೋ ಒಂದು ನಾವು ಶಾಪ್ ರೇಟ್ ಜಾಸ್ತಿ ಹೇಳಿ ಕಮ್ಮಿ ಮಾಡೋ ಥರ ಯಾವುದೂ ಹೇಳಿಲ್ಲ. ಆ್ಯಸ್ ಇಟ್ ಈಸ್ ರೇಟ್ ಏನಿದೆ ಹೊರಗಡೆ ನಿಮಗೆ ಕಂಪೇರ್ ಮಾಡಿದ್ರೆ 15,000ರಿಂದ 20,000 ರೂಪಾಯಿ ಕಮ್ಮಿಗೆ ಸಿಗ್ತಾ ಇರೋವಂಥದ್ದು. ಖಂಡಿತ ವರ್ತಿದೆ, ಒಂದ್ಸಲಿ ಬನ್ನಿ ವಿಚಾರಿಸಿ. ಸೊ ಇನ್ನೊಂದು EMI ಆಪ್ಷನ್ನು
ಒಂದು ಹೇಳಿ. ನಮ್ಮ ಹತ್ರ ಬಂದ್ಬಿಟ್ಟು ಬಜಾಜ್ EMI ಅಂದ್ಬಿಟ್ಟು ಇದೆ 0% ಡೌನ್ ಪೇಮೆಂಟ್. ಓಕೆ ಓಕೆನಾ. ಅದರಲ್ಲಿ ನಿಮ್ಗೆ ಏನಿರುತ್ತೆ ಅಂದ್ರೆ ನೀವು ಜಸ್ಟ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಬಂದ್ಬಿಟ್ಟು 0 ಡೌನ್ ಪೇಮೆಂಟ್ ಅಲ್ಲಿ ಅವ್ರಿಗೆ ಪ್ರಾಡಕ್ಟ್ ಕೊಟ್ಬಿಡ್ತೀವಿ ಆಸ್ ಸೂನ್ ಆಸ್ ನಮಗೆ ಅಪ್ರೂವಲ್ ಬಂದ ತಕ್ಷಣ. ಇನ್ನೊಂದು ಸರ್ ಎಕ್ಸ್ಚೇಂಜ್ ಆಫರ್ ಇದೆಯಾ ಅಂತ ಕೇಳ್ತಾರೆ. ಸರ್ ಎಕ್ಸ್ಚೇಂಜ್ ಆಫರ್ ನಮ್ಮ ಹತ್ರ ಇಲ್ಲ. ಅದು ಸೊ ವೀಕ್ಷಕರೇ EMI ಆಪ್ಷನ್ ಕೂಡ ಇದೆ. ಸೊ ಇನ್ನೊಂದು ಎಕ್ಸ್ಚೇಂಜ್ ಆಫರ್ ಇಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ ಎಕ್ಸ್ಚೇಂಜ್ ಆಫರ್ ಇರಲ್ಲ. ಸೊ ಖಂಡಿತ ಯಾರು ಬೇಕು ಹೊಸ ಪೀಸ್ ಬೇಕು ಅನ್ನೋರು ಮಾತ್ರ ಕಾಲ್ ಮಾಡ್ಕೊಂಡು ಒಂದ್ಸರಿ ಬಂದು ವಿಸಿಟ್ ಮಾಡಿ. ಸರ್ ಥ್ಯಾಂಕ್ ಯು, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.